ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು RRB ಕ್ಲರ್ಕಿನ ಒಂದು ಮಾಕ್ ಟೆಸ್ಟನ್ನು ಕೊಡೋಣ. ಇದು ಫುಲ್ ಲೆಂತ್ ಮಾಕ್ ಟೆಸ್ಟ್ ಆಗಿರುತ್ತೆ. ನಿಮ್ಮ RRB ಕ್ಲರ್ಕಿನ ಇವಾಗ ಪ್ರಿಲಿಮ್ಸ್ ಪ್ರಿಪರೇಷನ್ ಏನಿದೆಯಲ್ಲ, ಪ್ರಿಲಿಮ್ಸ್ ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅನ್ನೋದು ಮತ್ತು ಕ್ವಶನ್ ಸೆಲೆಕ್ಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕೆಲವರದ್ದು ಮೆಥಡ್ಸ್ಗಳು ಬೇರೆ ಬೇರೆ ಇರುತ್ತೆ, ಬಟ್ ಈ ವಿಡಿಯೋ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಸ್ಟಾರ್ಟ್ ಮಾಡೋಣ. ನಿನ್ನೆ RRB ಕ್ಲರ್ಕಿನ ಆಲ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು ಸಾಲ್ವ್ ಮಾಡಿದ್ವಿ. ಪ್ರಿವಿಯಸ್ ವಿಡಿಯೋದಲ್ಲಿ ನೋಡ್ಬೋದು ನೀವು. 24 ನವೆಂಬರ್ ಅಂದರೆ ನಿನ್ನೆ ದಿನ ಅಪ್ಲೋಡ್ ಆಗಿದೆ ಅದು. ಎರಡು 2025 ಒಂದು ಫ್ರೀ ಮಾಕ್ ಆಗಿದ್ದಾರೆ ಅವರು. ನೋಡೋಣ. ಓಕೆ, ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಇದು ರೈಟ್ ಟಿಕ್ ಮಾಡಿದ್ರೆ ಆಯಿತು. ನಮ್ಮ ಎಕ್ಸಾಮಲ್ಲಿ ಕನ್ನಡದಲ್ಲಿ ಕೂಡ ಕ್ವಶನ್ ಇರ್ತವೆ. ಇಲ್ಲಿ ಸೆಲೆಕ್ಟ್ ಮಾಡುವಾಗ ಕನ್ನಡ ಸೆಲೆಕ್ಟ್ ಮಾಡ್ಬೋದು ನೀವು, ಬಟ್ ಈ ಮಾಕ್ ಟೆಸ್ಟ್ಗಳಲ್ಲಿ ಕನ್ನಡ ಸೆಲೆಕ್ಷನ್ಗೆ ಆಪ್ಷನ್ ಕೊಟ್ಟಿಲ್ಲ ಇವರು. ಇಂಗ್ಲೀಷಲ್ಲಿ ಕ್ವಶನ್ ಅಟೆಂಡ್ ಮಾಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡ್ಕೊಳ್ಳೋದು ಅಂತ ಹೇಳಿದ್ದಾನೆ. ಫಸ್ಟ್ ಒನ್ ಏನಿದೆ, 8% ಸೆಟ್ಟಿಂಗ್ ಅನ್ನು ಸರ್ಕ್ಯುಲರ್ ಟೇಬಲ್ ಮಾಡ್ಬೋದು. ಮಾರ್ಕ್ ಫಾರ್ ರಿವ್ಯೂ ಮಾಡಿದ್ವಿ. ನೆಕ್ಸ್ಟ್ 6th 8% ಪ್ಯಾರಲಲ್ ರೋ ಐತಿ, ಮಾಡ್ಬೋದು. ಮಾರ್ಕ್ ಫಾರ್ ರಿವ್ಯೂ ಮಾಡಿದ್ವಿ. ನೆಕ್ಸ್ಟ್ ಅದೇ ರೀತಿ 8% ಇಲ್ಲಿ ಮುಗೀತಾ. ಓಕೆ, ಇದು ಬಂತು. ಇವಾಗ ಇದು ಮಾಡೋಣ. ಮೊದಲು ಲಾಗ್ ಐತಿ. ನೋ ಟೀಮ್ ಈಸ್ ಮೇಲ್, ಯಾವುದೇ ಟೀಮ್ ಮೇಲಿಲ್ಲ. ಆಮೇಲೆ ಓನ್ಲಿ ಫ್ಯೂ ಮೇಲ್ಸ್ ಆರ್ ಟೆಸ್ಟ್ಸ್, ಕೆಲವೊಂದಿಲ್ಲ. ಸಮ್ ಟೆಸ್ಟ್ಸ್ ಆರ್ ಪೇಪರ್, ಟೆಸ್ಟಲ್ಲಿ ಕೆಲವೊಂದು ಟೆಸ್ಟ್ ಪೇಪರ್ ಇದೆ. ಆಲ್ ಟೀಮ್ ಕ್ಯಾನ್ ನೆವರ್ ಬಿ ಟೆಸ್ಟ್, ಅದು ಆಲ್ ಟೀಮ್ ಕ್ಯಾನ್ ನೆವರ್ ಬಿ ಟೆಸ್ಟ್ ಒಂದೇದು ರಾಂಗ್ ಐತೆ. ಆಲ್ ಟೀಮ್ ಕ್ಯಾನ್ ಬಿ ಟೆಸ್ಟ್. ಆಮೇಲೆ ಸಮ್ ಪೇಪರ್ ಬೀಯಿಂಗ್ ಮೇಲ್ ಈಸ್ ಅ ಪಾಸಿಬಿಲಿಟಿ ಕರೆಕ್ಟ್. ಓನ್ಲಿ 2 ಇದ್ರದ್ದು, ಓನ್ಲಿ 2. ನೆಕ್ಸ್ಟ್ ಕ್ವಶನ್ ಸಿಕ್ಕಾಪಟ್ಟೆ ದೊಡ್ಡದಾಗೈತಿ. ಓನ್ಲಿ ಫ್ಯೂ ಕೇಕ್ಸ್ ಆರ್ ಕ್ಯಾಂಡಲ್ಸ್. ಈಚ್ ಕ್ಯಾಂಡಲ್ ಅಂದರೆ ಆಲ್ ಕ್ಯಾಂಡಲ್ಸ್ ಆರ್ ಕವರ್. ಸಮ್ ಕವರ್ ಆರ್ ನಾಟ್ ವ್ಯಾಕ್ಸಿ, ಕವರಲ್ಲಿ ಕೆಲವೊಂದು ಕವರ್ ವ್ಯಾಕ್ಸ್ ಇಲ್ಲ. ನೋ ಕ್ಯಾಂಡಲ್ ಬೀಯಿಂಗ್ ವ್ಯಾಕ್ಸ್ ಇಸ್ ಎ ಪಾಸಿಬಿಲಿಟಿ, ಕ್ಯಾಂಡಲ್ ಇಲ್ಲೈತಿ ವ್ಯಾಕ್ಸ್. ನೋ ಕ್ಯಾಂಡಲ್ ಬೀಯಿಂಗ್ ವ್ಯಾಕ್ಸ್ ಇಸ್ ಎ ಪಾಸಿಬಿಲಿಟಿಯಲ್ಲಿ ಕರೆಕ್ಟ್ ಆಗುತ್ತೆ. ಆಮೇಲೆ ಸಮ್ ಕೇಕ್ ಆರ್ ನಾಟ್ ಕವರ್, ಕೇಕ್ ಇಲ್ಲೈತಿ, ಕವರ್ ಇಲ್ಲೈತಿ. ಅದಾವಂತ ಹೇಳ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಓನ್ಲಿ 1 ಕರೆಕ್ಟ್ ಇದ್ದದ್ದು, ಓನ್ಲಿ 1. ನೆಕ್ಸ್ಟ್ ಕ್ವಶನ್, ಆಲ್ ಬಾಕ್ಸಸ್ ಆರ್ ಟವಲ್ಸ್, ಎಲ್ಲ ಬಾಕ್ಸಸ್ ಏನಾದವು ಟವಲ್ಸ್ ಅದಾವ. ಸಮ್ ಬಾಕ್ಸಸ್ ಆರ್ ಮ್ಯಾಜಿಕ್ಸ್, ಈ ಬಾಕ್ಸಸ್ಸಲ್ಲಿ ಕೆಲವೊಂದು ಬಾಕ್ಸಸ್ ಏನಾದವು ಮ್ಯಾಜಿಕ್ ಅದಾವ. ಓನ್ಲಿ ಫ್ಯೂ ಮ್ಯಾಜಿಕ್ಸ್ ಆರ್ ಫ್ಯಾಕ್ಟ್ಸ್. ಆಲ್ ಟವಲ್ ಆರ್ ಮ್ಯಾಜಿಕ್ ಅಂತ ಹೇಳೋಕ್ಕಾಗಂಗಿಲ್ಲ. ಸಮ್ ಟವಲ್ ಆರ್ ನಾಟ್ ಮ್ಯಾಜಿಕ್. ಇಲ್ಲಿ ಆಲ್ ಸಮ್ ನಾಟ್ ಬಂದೈತೆ, ಟವಲ್ ಮ್ಯಾಜಿಕ್. ಐದರ್ ಆರ್ ಕಂಡೀಷನ್. ನೆಕ್ಸ್ಟ್ ಕ್ವಶನ್, ಓನ್ಲಿ ರಿಂಗ್ ಈಸ್ ಗೋಲ್ಡ್, ಅಂದರೆ ಇದು ಆಲ್ ಗೋಲ್ಡ್ ಆರ್ ರೆಸ್ಟ್ರಿಕ್ಟೆಡ್ ಟು ರಿಂಗ್. ಆಮೇಲೆ ಓನ್ಲಿ ಗೋಲ್ಡ್ ಈಸ್ ಫ್ಯೂಲ್, ಓನ್ಲಿ ಫ್ಯೂ ಐತೆ ಇದು, ಸಾರಿ. ಓನ್ಲಿ ಫ್ಯೂ ರಿಂಗ್ ಈಸ್ ಗೋಲ್ಡ್, ಕೆಲವೊಂದಿಲ್ಲ. ಆಮೇಲೆ ಓನ್ಲಿ ಗೋಲ್ಡ್ ಈಸ್ ಫ್ಯೂಯಲ್, ಎಲ್ಲ ಫ್ಯೂಯಲ್ಗಳು ಗೋಲ್ಡ್ಗೆ ರೆಸ್ಟ್ರಿಕ್ಷನ್ ಅದ. ಆಲ್ ರಿಂಗ್ ಆರ್ ಮೆಟಲ್, ಇದಕ್ಕೈತಿ ಮೆಟಲ್. ಆಲ್ ಗೋಲ್ಡ್ ಬೀಯಿಂಗ್ ಮೆಟಲ್ ಈಸ್ ಎ ಪಾಸಿಬಿಲಿಟಿ, ಇಲ್ಲ, ಇದು ರೆಸ್ಟ್ರಿಕ್ಷನ್ ಐತಿ. ಒಂದೇದು ರಾಂಗ್ ಆಯಿತು. ಸಮ್ ರಿಂಗ್ ಕ್ಯಾನ್ ನೆವರ್ ಬಿ ಫ್ಯೂಯಲ್, ಇದು F ಹೋಗಂಗಿಲ್ಲ. ಆಪ್ಷನ್ 2, ಓನ್ಲಿ 2 ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಇದ್ರಾಗ ಏನೈತೆ, ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ 5th ಟು ದ ರೈಟ್ ಆಫ್ 14th ಎಲಿಮೆಂಟ್ ಫ್ರಾಮ್ ದ ಲೆಫ್ಟ್ ಎಂಡ್ ಲೆಫ್ಟ್ ಐತಿ. 5th ಆ್ಯಂಡ್ 14th ಅಂದರೆ 19th ಎಲಿಮೆಂಟ್ ಫ್ರಮ್ ಯಾವ ಎಂಡ್, ಲೆಫ್ಟ್ ಎಂಡಿಂದ 19th ಎಲಿಮೆಂಟ್. 3, 6, 9, 12, 15, 18, 19 ಬಿ. 19th ಎಲಿಮೆಂಟ್ ಬಿ ಐತಿ. ಎಲ್ಲದ ಆಪ್ಷನ್ ಇದು. ಓಕೆ, ಹೌ ಮೆನಿ ಸಿಂಬಲ್ಸ್ ಆರ್ ದೇರ್ ಬಿಟ್ವೀನ್
ಸೆವೆಂತ್ ಕಾನ್ಸನೆಂಟ್ ಫ್ರಮ್ ರೈಟ್ ಹ್ಯಾಂಡ್. ಸೆವೆಂತ್ ಕಾನ್ಸನೆಂಟ್ ರೈಟ್ ಹ್ಯಾಂಡ್ ಅಂದರೆ ಇದು 1 2 3 4 ಆಮೇಲೆ 5 6 7 ಇದು ಐತೆ. ಆ್ಯಂಡ್ ಸೆಕೆಂಡ್ ಓವೆಲ್, ಫಸ್ಟ್ ಓವೆಲ್ ಸೆಕೆಂಡ್ ಓವೆಲ್, ಇದಾದ ನಂತರ ಇದ್ರ ಮಧ್ಯೆ ಎಷ್ಟು ಸಿಂಬಲ್ ಅದಾವೆ? ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ 5 ಸಿಂಬಲ್ಸ್ ಅದು. 5 ಸಿಂಬಲ್ಸ್ ಅಲ್ಲ, 5 ಸಿಂಬಲ್ಸ್ 5 ಇದಾವಲ್ಲ. 1 2 3 4 5. ಓಕೆ 5 ಅದ. ನೆಕ್ಸ್ಟ್ ಹೌ ಮೆನಿ ಸಚ್ ಲೆಟರ್ಸ್ ಆರ್ ದೇಯರ್? ಲೆಟರ್ಸ್ ಕೇಳ್ತಿರೋದಾಗ ಲೆಟರ್ಸ್ ಆರ್ ದೇಯರ್ ವಿಚ್ ಗಿವನ್ ಸೀರೀಸ್ ವಿಚ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಕಾನ್ಸನೆಂಟ್. ಇದಾದ ನಂತರ ಫಾಲೋಡ್ ಅಂದರೆ ಕಾನ್ಸನೆಂಟ್ ಇರಬೇಕು. ಬಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಕಾನ್ಸನೆಂಟ್ ಬಟ್ ನಾಟ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ, ಇಲ್ಲಿ ಮೇಲೆ ಮುಂದೆ ಸಿಂಬಲ್ ಬರಬಾರ್ದು. ಎಲ್ಲೈತೆ ಅದು? ಇಲ್ಲಿ ಕಾನ್ಸನೆಂಟ್ ಸಿಂಬಲ್ ಅದಿಲ್ಲ. ಈ 3 ಆಗ್ತವೆ. 1 ಆಯಿತು ಮತ್ತು 3 ಕಂಟಿನ್ಯೂ ಇಲ್ಲಿ ಅದು ಖರೆ, ಬಟ್ ಇದು ಒಂದಾಗುತ್ತೆ, 2 ಆಯ್ತು. ಆಮೇಲೆ ಇದು ಒಂದು ಆಯ್ತು, 3 ಆಗುತ್ತೆ. ಲೆಟರ್ಸ್ ಕಾನ್ಸನೆಂಟ್, ಲೆಟರ್ ಕಾನ್ಸನೆಂಟ್, JDR ಕಾನ್ಸನೆಂಟ್. ಓಕೆ 3 ಆನ್ಸರ್ ಇರ್ತದೆ. 3. Next question, if all the consonants which are immediately followed by a symbol are dropped, ಇಲ್ಲಿ ಸಿಂಬಲ್ ಇತ್ತಂದ್ರೆ ಈ ಕಾನ್ಸನೆಂಟ್ಸ್ಗಳು ಬಿಟ್ಬಿಡೋದು. Then which among the following element is 13th to the right of 4th oval from right hand? 4th oval from right hand ಯಾವುದೈತಿ? ಫಸ್ಟ್ ಓವೆಲ್ ಇದು, ಸೆಕೆಂಡ್ ಓವೆಲ್, ಥರ್ಡ್ ಓವೆಲ್, ಫೋರ್ತ್ ಓವೆಲ್ ಎ ಐತಿ. ಇದರಿಂದ ವಿಚ್ ಆಫ್ 13th ಎಲಿಮೆಂಟ್ ಯಾವುದೈತಿ? 13th ಎಲಿಮೆಂಟ್ ಹುಡ್ಕೋಕ್ಕಿಂತ ಮೊದಲು ಇದು ಡ್ರಾಪ್ ಮಾಡಬೇಕು. ಸಿಂಬಲ್ ಆದ್ರೂ ಕಾನ್ಸನೆಂಟ್, ಇದು ಓದೋ ಹಾಗಿಲ್ಲ. ಸಿಂಬಲ್ ಆದ್ರೂ ಕಾನ್ಸನೆಂಟ್ ಓದೋ ಹಾಗಿಲ್ಲ. ಆಮೇಲೆ ಸಿಂಬಲ್ ಆದ್ಮೇಲೆ ಓವೆಲ್ ಅದ, ಸಿಂಬಲ್ ಆದ ಕಾನ್ಸನೆಂಟ್ ಓದೋ ಹಾಗಿಲ್ಲ. ಸಿಂಬಲ್ ಆದ್ಮೇಲೆ ಓವೆಲ್ ಅದ, ಸಿಂಬಲ್ ಆದ್ಮೇಲೆ ಕಾನ್ಸನೆಂಟ್ ಓದೋ ಹಾಗಿಲ್ಲ. ಇಲ್ಲಿ ಮಟ್ಟ ಮುಗೀತು. ಇದಾದ್ಬೇಕು ನೆಕ್ಸ್ಟ್ ಸಿಂಬಲ್ ಆದ್ಬೇಕಿಲ್ಲ, ಸಿಂಬಲ್ ಆದ್ಬೇಕು ಕಾನ್ಸನೆಂಟ್, ಇದು ಓದೋ ಹಾಗಿಲ್ಲ. ಇಲ್ಲಿ ತನಕ ನೋಡೋಣ. ಇವಾಗ 13 ಎಲಿಮೆಂಟ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, ಏಯ್ತ್, 9, 10th, 11, 12, 13 ಆಪ್ಷನ್ ಆ್ಯಂಡ್ ಐತಿ ಇದ್ರದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 8% ಲಿವ್ ಇನ್ ದ ಡಿಫ್ರೆಂಟ್ 8 ಸ್ಟೋರ್ಡ್ ಫುಡ್. ಇದು ಮಾಡ್ಬೋದು, ಆರಾಮ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಏನೈತೆ? 7 ಡೆಸಿಗ್ನೇಷನ್ ಐತಲ್ಲ, ಇದು ಮಾಡ್ಬೋದು. ಇದು ಬಿಟ್ರೆ ಮತ್ತೇನದು? ಓಕೆ ಆರ್ಗ್ಯುಮೆಂಟ್ ಇದೇನೈತೆ? ಆರ್ಗ್ಯುಮೆಂಟ್ ARGUMENT. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಎರಡೂ ಅದಾವೆ. ABCDEFG ಯಾವುದೂ ಇಲ್ಲ. ಆರ್ದಿಂದ ಮುಂದೆ ಬರೋದು ಯಾವುದೂ ಇಲ್ಲ. RST. ಜಿದಿಂದ FG ಅದು HIJK ಯಾವುದೂ ಇಲ್ಲ. ಯುದಿಂದ ಯಾವುದೂ ಇಲ್ಲ. ಎಮ್ದಿಂದ ಯಾವುದೂ ಇಲ್ಲ. ಇದಿಂದ ಯಾವುದೂ ಇಲ್ಲ. NT ಇಲ್ಲ. ಟಿದಿಂದ ಈ ಕಡೆ ಯಾವುದು? TUST UVW ಯಾವುದಿಲ್ಲ. NOPQ ಇಲ್ಲ. OPQR ಇಲ್ಲಿ ಬರ್ತದೆ, R ಮುಂದೆ ಐತೆ. ಇದಿಂದ FGHI ಯಾವುದೂ ಇಲ್ಲ. ಎಮ್ದಿಂದ ಯುದಿಂದ ಇಲ್ಲ. G ಇಲ್ಲ. R ಇಲ್ಲ. ಯಾವುದೂ ಇಲ್ಲ. ನನ್ನ ಅರ್ಥ ಒಂದೂ ಆಗಂಗಿಲ್ಲ ಇದರಲ್ಲಿ. ನೆಕ್ಸ್ಟ್ 8 3 4 3 7 1 6 5 2. ಇಫ್ 2 is subtracted from even digit -2 ಮಾಡೋದು. ಆ್ಯಂಡ್ ಆಡ್ ಡಿಜಿಟಲ್ಲಿ 1 ಆ್ಯಡ್ ಮಾಡೋದು. ಆಡ್ ಡಿಜಿಟ್ 1 ಆ್ಯಡ್, ಇವನ್ ಡಿಜಿಟ್ -2. ದೆನ್ ವಾಟ್ ಈಸ್ ದ ಸಮ್ ಆಫ್ ದ ಡಿಜಿಟ್ಸ್ ಬಿಟ್ವೀನ್ ಸೆಕೆಂಡ್ ಡಿಜಿಟ್ಸ್ ಫ್ರಮ್ ಬೋತ್ ಎಂಡ್? ಈ ಡಿಜಿಟ್ ಮಧ್ಯದ ಡಿಜಿಟ್ಗಳ ಸಮ್ ಕೇಳಿದೆ ನಾನು. ಇಲ್ಲಿ ಇದಕ್ಕೆ 2 ಕಮ್ಮಿ ಮಾಡಿದ್ವಿ, 2 ಆಯಿತು. ಆ ಡಿಜಿಟಿಗೆ ಒಂದು ಹೆಚ್ಚಿಗೆ ಮಾಡಿದ್ವಿ, 4 ಆಯ್ತು. ಇದು ಏನಾಯ್ತು? 8 ಆಯ್ತು. ಇದು ಏನಾಯ್ತು? 2 ಆಯ್ತು. 6 ಇದ್ದದ್ದು 4 ಆಯ್ತು. ಇವೆರಡು ಕೂಡಿ 10 ಆಯ್ತು. 4 4 8 18 2 20. ಆನ್ಸರ್ 20. ನೆಕ್ಸ್ಟ್ ನೋಡೋಣ. ಇನ್ನು ಈಚ್ ನಂಬರ್ ದ ಪೊಸಿಷನ್ ಆಫ್ ಸೆಕೆಂಡ್ ಆ್ಯಂಡ್ ಇದಕ್ಕೆ ABC ಅಂದ್ಕೊಳ್ಳೋಣ. ABC ಅಂದ್ಕೊಂಡು ಈ ನಂಬರ್ಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್. ಸೆಕೆಂಡ್ ಆ್ಯಂಡ್ ಥರ್ಡ್ ಡಿಜಿಟ್ ಇಂಟರ್ಚೇಂಜ್ ಮಾಡಿದ್ವಿ. ACB ಆಯಿತು. ಆ್ಯಂಡ್ ಇಂಟರ್ಚೇಂಜ್ಡ್. ಆ್ಯಂಡ್ ದ ಪೊಸಿಷನ್ ಆಫ್ ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್. ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ ಇವೆರಡು ಇಂಟರ್ಚೇಂಜ್ ಮಾಡೋದು. B ಫಸ್ಟಿಗೆ ಬಂತು, C ಮಧ್ಯೆ ಉಳಿತು, A ಲಾಸ್ಟಿಗೆ ಹೋಯ್ತು. B ಫಸ್ಟಿಗೆ ಬಂದು, C ಮಧ್ಯೆ ಉಳಿದು, A ಲಾಸ್ಟಿಗೆ ಹೋಯ್ತು. ಇದು ಮಧ್ಯೆ ಇರೋದು ಫಸ್ಟಿಗೆ ಬರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ಸೆಕೆಂಡ್ ಹೈಯೆಸ್ಟ್? ಮಧ್ಯದಾಗ ಹೈಯೆಸ್ಟ್ ಇರೋದು 8 ಒಂದು ಐತಿ, 9 ಐತಿ. ಅದು ಬಿಟ್ಟರೆ 7 ಅದ. ಅಂದ್ರೆ 9 ಫಸ್ಟ್ ಹೈಯೆಸ್ಟ್, 8 ಇರೋದು ಸೆಕೆಂಡ್ ಹೈಯೆಸ್ಟ್. ಆಪ್ಷನ್ 5 1 2 ಸಾರಿ 5 8 2. ನೆಕ್ಸ್ಟ್ ಕ್ವಶನ್,
if in each number the second digit is added to the respective number, second digit added to the respective number, ಈ ಸೆಕೆಂಡ್ ಡಿಜಿಟ್ ಈ ನಂಬರ್ಗೆ ಆ್ಯಡ್ ಮಾಡ್ತೀವಿ, ದೆನ್ ಹೌ ಮೆನಿ ಆಡ್ ನಂಬರ್ ವಿಲ್ ಬಿ ಫಾರ್ಮ್ಡ್. ಇದ್ರಾಗ 2 8 ಕೂಡಿಸಿದ್ರೆ 0 ಬರ್ತದೆ, ಆಡ್ ನಂಬರ್ ಆಗಲ್ಲ. 1ರಲ್ಲಿ 4 ಕೂಡಿಸಿದ್ರೆ 5 ಆಗುತ್ತೆ, ಒಂದು ಆಡ್ ನಂಬರ್. 6ರಲ್ಲಿ 9 ಕೂಡಿಸಿದ್ರೆ 15 ಆಗುತ್ತೆ, ಅದು ಒಂದು ಆಡ್ ನಂಬರ್. ಆಮೇಲೆ 3ರೊಳಗೆ 5ರೊಳಗೆ 3 ಕೂಡಿಸಿದ್ರೆ 8 ಆಗುತ್ತೆ, ಆಡ್ ನಂಬರ್ ಆಗಲ್ಲ. ಆಮೇಲೆ 4ರಲ್ಲಿ 7 ಕೂಡಿಸಿದ್ರೆ 11 ಆಗುತ್ತೆ, ಆಡ್ ನಂಬರ್ 3 ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಸಮ್ ಆಫ್ ಥರ್ಡ್ ಡಿಜಿಟ್ ಆಫ್ ದ ಫೋರ್ತ್ ಹೈಯೆಸ್ಟ್ ನಂಬರ್, ಥರ್ಡ್ ಡಿಜಿಟ್ ಆಫ್ ದ ಫೋರ್ತ್ ಹೈಯೆಸ್ಟ್ ನಂಬರ್ ಯಾವುದೈತಿ? ಫಸ್ಟ್ ಹೈಯೆಸ್ಟ್ ಇದು ಐತಿ, ಸೆಕೆಂಡ್ ಹೈಯೆಸ್ಟ್, ಥರ್ಡ್ ಹೈಯೆಸ್ಟ್, ಫೋರ್ತ್ ಹೈಯೆಸ್ಟ್ ಥರ್ಡ್ ಡಿಜಿಟ್ ಅಂದ್ರೆ 5 ಐತಿ. ಇದರ ಸಮ್ ಕೇಳಲ್ಲ, ಪ್ಲಸ್. ಆ್ಯಂಡ್ ದ ಸೆಕೆಂಡ್ ಹೈಯೆಸ್ಟ್ ಆಫ್ ದ ಥರ್ಡ್ ಲೋಯೆಸ್ಟ್ ನಂಬರ್. ಥರ್ಡ್ ಲೋಯೆಸ್ಟ್ ಅಂದರೆ ಇದು ಫಸ್ಟ್ ಲೋಯೆಸ್ಟ್, ಇದಾದ ನಂತರ ಇದು ಸೆಕೆಂಡ್ ಲೋಯೆಸ್ಟ್, ಇದು ಥರ್ಡ್ ಲೋಯೆಸ್ಟ್ ಸೆಕೆಂಡ್ ಡಿಜಿಟ್ ಅಂದರೆ 8. 5 8 13 ಆಯಿತು, ಆನ್ಸರ್ 13. 5 8 13, ಆನ್ಸರ್ 13. ನೆಕ್ಸ್ಟ್ ಕ್ವಶನ್, ಇಫ್ ಆಲ್ ದ ಡಿಜಿಟ್ಸ್ ಆರ್ ಅರೇಂಜ್ಡ್ ವಿತಿನ್ ದ ನಂಬರ್, all the digits are added within the number, then which of the following thus formed will be a prime number. ಪ್ರೈಮ್ ನಂಬರ್ ಯಾವುದಾಗ್ತದೆ ಅಂತೇಳಿ. 8ರಲ್ಲಿ 2 ಕೂಡಿಸಿ 10, 5 15 ಆಗುತ್ತೆ, ಪ್ರೈಮ್ ನಂಬರ್ ಇಲ್ಲ. 7 ಒಂದು 8 ಆಗುತ್ತೆ, 8ರಲ್ಲಿ 4 ಕೂಡಿಸಿದ್ರೆ 12 ಆಯಿತು, ಪ್ರೈಮ್ ನಂಬರ್ ಇಲ್ಲ. ಆಮೇಲೆ 9ರಲ್ಲಿ 6 ಕೂಡಿಸಿದ್ರೆ 15, 15ರಲ್ಲಿ 2 ಕೂಡಿಸಿದ್ರೆ 17, ಇದು ಪ್ರೈಮ್ ನಂಬರ್ ಐತೆ. 8 ಒಂದು 4 13 ಆಗುತ್ತೆ, ಪ್ರೈಮ್ ನಂಬರ್ ಐತೆ. 8 ಅಲ್ಲ, 8 4 12 ಆಗುತ್ತೆ, ಪ್ರೈಮ್ ನಂಬರ್ ಇಲ್ಲ. ಇದು ಏನಾಗುತ್ತೆ, 11ರಲ್ಲಿ 19 ಆಗುತ್ತೆ, ಪ್ರೈಮ್ ನಂಬರ್. 296 874, 296 874, ಬೋತ್ ಎ ಆ್ಯಂಡ್ ಬಿ, ಇದು ಬೋತ್ ಬಿ ಆ್ಯಂಡ್ ಸಿ. ನೆಕ್ಸ್ಟ್ ಕ್ವಶನ್, 7 ಪರ್ಸನ್ ಅದರ ಡಿಫ್ರೆಂಟ್. ಓಕೆ, ಇದು ಕಂಪ್ಯಾರಿಸನ್ ಬೇಸ್ಡ್ ಕ್ವಶನ್ ಅಲ್ಲ, ಇದಾದ್ಬೇಕು. ನೆಕ್ಸ್ಟ್ ಇದ್ರ ಮೇಲೆ ಆಯ್ತು, 3 ಕ್ವಶನ್ ಅದಾವ. ಇದು ಡೈರೆಕ್ಷನ್ ಡಿಸ್ಟೆನ್ಸ್ ಮಾಡಿಬಿಡೋಣ. ಮೊದಲು ಡೈರೆಕ್ಷನ್ ಡಿಸ್ಟೆನ್ಸ್ ಮಾಡೋಣ. ಅರುಣ್ ಸ್ಟಾರ್ಟ್ ವಾಕಿಂಗ್ ಫ್ರಮ್ ಪಾಯಿಂಟ್ ಸಿಯಿಂದ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾರ್ತಿಗೆ ಹೋಗ್ತಾನೆ, 8 ಕಿಲೋಮೀಟರ್ ನಾರ್ತ್ ಹೋದ. ಅಲ್ಲಿ ಹೋಗಿ ಎಫಿಗೆ ರೀಚ್ ಆದ. ಪಾಯಿಂಟ್ ಎಫಿಂದ ಈ ಟೇಕ್ಸ್ ರೈಟ್ ಟರ್ನ್ ಆ್ಯಂಡ್ 12 ಕಿಲೋಮೀಟರ್ ರೈಟ್ ಟರ್ನ್ ತೊಗೋತಾನೆ, ಡಿಗೆ ರೀಚ್ ಆಗ್ತಾನೆ. ಆಮೇಲೆ ದಟ್ ಹಿ ಟೇಕ್ 2 ಕಾನ್ಸಿಕ್ಯೂಟಿವ್ ಲೆಫ್ಟ್ ಟರ್ನ್, 2 ಸರಿ ಲೆಫ್ಟ್ ಟರ್ನ್ ಆಗ್ತಾನೆ. ಒಂದು ಸಾರಿ 9, ಒಂದು ಸಾರಿ 7, 6 ಮತ್ತು 7 ಹೋಗ್ತಾನೆ. ಒಂದು ಸಾರಿ 9 ಹೋದ, 6ಗೆ ಹೋದ. ಆಮೇಲೆ ಒಂದು ಸಾರಿ 7 ಹೋದ, ಎಲ್ಲಿಗೆ ಹೋದ, ಇವಿಗೆ ಹೋದ. ದೆನ್ ಹಿ ಟೇಕ್ಸ್ ರೈಟ್ ಟರ್ನ್ ಆ್ಯಂಡ್ ವಾಕ್ ಫಾರ್ 13, ಇಲ್ಲಿಂದ 13 ಹೋಗ್ತಾನೆ ರೈಟ್ ಟರ್ನ್ ತೊಗೊಂಡು. ರೀಚ್ ಎಲ್ಲಾದ 13ಗೆ ಹೋಗಿ ಕ್ಯೂಗೆ ರೀಚ್ ಆದ. ಕ್ಯೂದಿಂದ ಫೈನಲಿ ಹಿ ಟೇಕ್ಸ್ ಲೆಫ್ಟ್ ಟರ್ನ್ ಆಫ್ 5 ಕಿಲೋಮೀಟರ್ ಲೆಫ್ಟ್ ಟರ್ನ್ ತೊಗೋತಾನೆ. ಕ್ಯೂದಿಂದ 5 ತೊಗೊಂಡು ವಾಯಿಗೆ ರೀಚ್ ಆದ. ಕ್ವಶನ್ ಏನಾಯ್ತು? ಕ್ವಶನ್ ಏನದ, if point K is 6 east of point F, point K is 6 east of point F, ಇಲ್ಲಿ ಇತ್ತಂದ್ರೆ ಈಸ್ಟ್ ಅಂದರೆ ಈ ಕಡೆ ಅಲ್ಲ, ಈ ಕಡೆ ಪಾಯಿಂಟ್ 6 ಈಸ್ಟ್ ಆಫ್ ಪಾಯಿಂಟ್ F ಯಾವುದಾದ್ರು ಪಾಯಿಂಟ್ K, ದೆನ್ ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ K ಆ್ಯಂಡ್ C. ಇದು 6 ಅದ, ಇಲ್ಲಿ 8 ಅದ. 8 8 64, 6 36, 2 ಸೇರಿಸಿದ್ರೆ 100 ಆಯಿತು. √100 ಅಂದರೆ 10 ಆನ್ಸರ್ ಇರ್ತದೆ. ಆನ್ಸರ್ 10. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಡೈರೆಕ್ಷನ್ ಆಫ್ R ವಿತ್ ರೆಸ್ಪೆಕ್ಟ್ ಟು ಕ್ಯೂ ಇಲ್ಲೈತಿ, R ಇಲ್ಲದ ಇಲ್ಲದ. ಇದೇನಾಗುತ್ತೆ, ಈ ಕಡೆ ಅಂದರೆ ಇದು ಕೆಳಗಡೆ ಸೌತ್, ಈ ಕಡೆ ಈಸ್ಟ್, ಸೌತ್ ಈಸ್ಟ್. ನೆಕ್ಸ್ಟ್, ವಾಟ್ ಈಸ್ ದ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಅರುಣ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ದ ವಾಯ್ ಇಲ್ಲದ. 5 ಇದೊಂದು 7 12 ಆಯಿತು. ಇದನ್ನು ಕೂಡ 12 ಐತೆ, ಅಂದ್ರೆ ಕರೆಕ್ಟ್ ಇದ್ರ ಕೆಳಗಡೆ ಏನೈತೆ ಸ್ಟಾರ್ಟಿಂಗ್ ಪಾಯಿಂಟ್ ಸಿ. 12 ಅಂದರೆ ಸೌತ್ ಐತೆ. ಸ್ಟಾರ್ಟಿಂಗ್ ಪಾಯಿಂಟ್ ಸೌತ್ ಇರೋದು ಒಂದೇ ಆಪ್ಷನ್ ಐತೆ, ಸೌತ್ ಒಂದೇ ಆಪ್ಷನ್ ಐತೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಅರುಣ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಡೈರೆಕ್ಷನ್, ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ವೈ ಡೈರೆಕ್ಷನ್ ರೆಸ್ಪೆಕ್ಟ್ ಟು ವೈ ಇಲ್ಲ, ಸೌತ್ ಒಂದೇ ಆಪ್ಷನ್ ಐತೆ, ಒಂದೇ ಆಪ್ಷನ್ ಐತೆ. ಅದು ನಾವು ಡಿಸ್ಟೆನ್ಸ್ ಕಂಡುಹಿಡಿಯೋ ಅವಶ್ಯಕತೆನೂ ಇಲ್ಲ. ನೆಕ್ಸ್ಟ್ ಆಯ್ತು, ಅದು ಕಂಪ್ಲೀಟೆಡ್. ಫಸ್ಟ್ ಕ್ವಶನ್ ಬಂದ್ವಿ ನಾವು ಇವಾಗ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತೆ. ಸರ್ಕ್ಯುಲರ್ ಬೇಸಲ್ಲಿ ಕೂತಿರೋದಾರೆ ಎಲ್ಲರೂ, ಸರ್ಕಲಲ್ಲಿ ಕುಂತಿದ್ದಾರೆ. ಸರ್ಕಲ್ ಹಾಕೋಣ. ಎರಡು ಪಾಸಿಬಿಲಿಟಿ, 2 ಸರ್ಕಲ್ ತೊಗೊಳ್ಳೋಣ. ಫಸ್ಟ್ ಸರ್ಕಲ್, ಸೆಕೆಂಡ್ ಸರ್ಕಲ್. ಓಕೆ, 8 ಜನ ಇದ್ದಾರೆ. 1 2 3 4 5 6 7 8, 1 2 3 4 5 6 7 8.
2 ಪರ್ಸನ್ ಸಿಟ್ ಬಿಟ್ವೀನ್ ಬಿ ಆ್ಯಂಡ್ ಜಿ. ಬಿ ಇಲ್ಲದಂದ್ರೆ 1 2 ಬಿಟ್ಟು ಜಿ ಇಲ್ಲಿ ಕುಂದಿರ್ಬೋದು. ಬಿ ಇಲ್ಲದ 1 2 ಬಿಟ್ಟು ಜಿ ಇಲ್ಲಿ ಕೊಡ್ಬೋದು. ಆಮೇಲೆ ಡಿ ಸಿಟ್ಸ್ ಅಪೋಸಿಟ್ ಟು ಬಿ. ಅಪೋಸಿಟ್ ಟು ಬಿ ಅಂದರೆ ಡಿ ಇಲ್ಲಿ ಕೊಡ್ತಾನೆ, ಇಲ್ಲಿ ಡಿ ಕೊಡ್ತಾನೆ. ಆಮೇಲೆ ಎಚ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಡಿ. ಎಚ್ ಅಂದರೆ ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್. ಎಚ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಡಿ, ಥರ್ಡ್ ಟು ದ ರೈಟ್ ಆಫ್ ಡಿ. ಆಮೇಲೆ ದ ಒನ್ ಹೂ ಸಿಟ್ಸ್ ಅಪೋಸಿಟ್ ಟು ಅದು ಎ ಸಿಟ್ಸ್ ಅಡ್ಜಸೆಂಟ್ ಟು ಎಚ್. ಎ ಇಲ್ಲಿ ಕೊಡ್ತಾನೆ, ಎ ಇಲ್ಲಿ ಕೊಡ್ತಾನೆ. ಆಮೇಲೆ ದ ಒನ್ ಹೂ ಸಿಟ್ಸ್ ಅಪೋಸಿಟ್ ಟು ಎ ಈಸ್ ಆನ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಅಪೋಸಿಟ್ ಟು ಎ ಈಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್ ಅಂದರೆ ಇಲ್ಲಿ ಬಂತು. ಆಮೇಲೆ ಅಪೋಸಿಟ್ ಟು ಎ ಈಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್ ಅಂದರೆ ಇಲ್ಲಿ ಬಂತು. ಆಮೇಲೆ ದ ಒನ್ ಅದಾಯ್ತಲ್ಲ, ಈ ನೈದರ್ ಫೇಸಸ್ ಎಫ್ ನಾರ್ ಸಿಟ್ಸ್ ಅಡ್ಜಸೆಂಟ್ ಟು ಎಫ್. ಎಫ್ ಇಲ್ಲಿ ಈ ತೊಗೋಬೇಕಾಗುತ್ತೆ, ಇಲ್ಲಿ ಬಾಜು ಇಲ್ಲ ಅಂದಮೇಲೆ ಈ ಇಲ್ಲಿ ಜಾಗ ಇಲ್ಲಾಂದ್ರೆ ಈಗ ಯಾವುದು ಪ್ಲೇಸ್ ಉಳಿಲಿಲ್ಲ, ಇದು ರಾಂಗ್ ಆಯಿತು. ಈ ಇಲ್ಲಿ ಉಳಿದಿರೋದು ಯಾವುದು ಉಳಿತು ಇವಾಗ, ಸಿ ಇಲ್ಲಿ ಬಂತು. ಓಕೆ, ಕ್ವಶನ್ ಓದೋನಿದೆ. ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ. ಸಿ ಸೆಕೆಂಡ್ ಟು ದ ಲೆಫ್ಟ್, ಫಸ್ಟ್ ಟು ಬಿ ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಪೊಸಿಷನ್ ಈಸ್ ಅಪೋಸಿಟ್ ಟು ಈಚ್ ಅದರ್. ಜಿ ಎಫ್ ಅಪೋಸಿಟ್ ಐತೆ, ಅವು ಕರೆಕ್ಟ್ ಐತೆ. ಇ ಸಿ ಅಪೋಸಿಟ್ ಐತೆ, ಇಲ್ಲ. ಸಿ ಎ ಅಪೋಸಿಟ್ ಐತೆ, ಐತೆ. 1 and 3, 1 and 3 ಕರೆಕ್ಟ್ ಆನ್ಸರ್ ಇದ್ರದ್ದು. 1 and 3 ಕರೆಕ್ಟ್ ಆನ್ಸರ್. ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಸಿಟ್ ಅಡ್ಜಸೆಂಟ್ ಟು ಇ. ಇ ಅಡ್ಜಸೆಂಟ್ ಡಿ ಸಿ ಕೊಡ್ತಾರೆ, ಡಿ ಸಿ ಕೊಡ್ತಾನೆ. ಹೂ ಸಿಟ್ಸ್ ಅಡ್ಜಸೆಂಟ್ ಟು ಇ ಅಂದರೆ ಡಿ ಸಿ ಅದ, ಡಿ ಒಂದೇ ಐತಿ ಇಲ್ಲಿ ಆಪ್ಷನ್ದಾಗ, ಡಿ ಕೊಟ್ಟಿವಿ. ಅಡ್ಜಸೆಂಟ್ ಟು ಇ ಡಿ ಕೊಟ್ಟಿವಿ. ಹೂ ಅಮಂಗ್ ದ ಪರ್ಸನ್ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎಫ್ ಆ್ಯಂಡ್ ಜಿ. ಎಫ್ ಮತ್ತು ಜಿ ಇದು ಮಧ್ಯೆ ಯಾರು ಕೊಡ್ತಾರೆ, ಎಫ್ ಇಲ್ಲೈತೆ, ಜಿ ಇಲ್ಲೈತೆ, ಎಚ್ ಅಥವಾ ಇ ಕೊಡ್ತಾನೆ. ಎಚ್ ಅಥವಾ ಇ, ಐದರ್ ಬಿ ಆರ್ ಡಿ. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಎಚ್ ಆ್ಯಂಡ್ ಬಿ. ಎಚ್ ಇಲ್ಲೈತೆ, ಬಿ ಇಲ್ಲೈತೆ, ಒಬ್ಬರು ಕೊಡೋಂಗಿಲ್ಲ, ನೋ ಒನ್ ಕೊಡ್ತಾರೆ. ಈ ಥರ ಈ ಕಡೆ ನೋಡಿದ್ರೆ ಜಾಸ್ತಿ ಅದಾವೆ, ಬಟ್ ಅಷ್ಟು ಕೊಟ್ಟಿಲ್ಲ ಆಮೇಲೆ. ಎಚ್ ಆ್ಯಂಡ್ ಬಿ 1 2 3 4 5 6 ಜನ ಕೊಡ್ತಾರಲ್ಲ, ನೋ ಒನ್ ಯಾರು ಬಂತು. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಎಚ್ ವೆನ್ ಕೌಂಟೆಡ್ ಫ್ರಮ್ ದ ಲೆಫ್ಟ್ ಆಫ್ ಎಚ್. ಲೆಫ್ಟ್ ಆಫ್ ಎಚ್ 1 2 3 4 5 6 6 ಜನ ಕೊಡ್ತಾರೆ, 6 ಪರ್ಸನ್ ಕೊಡ್ತಾರೆ. ಓಕೆ, ಇವಾಗ ಇದು ಸಿಟ್ಟಿಂಗಿನ ಪ್ಯಾರಲಲ್ ರೋದ್ ಬಂತ. ಪ್ಯಾರಲಲ್ ರೋ ಹಾಕೋಣ ಇವಾಗ. 2 ಪ್ಯಾರಲಲ್ ರೋದಲ್ಲಿ 8 ಜನ ಆದರೆ 2 ಪಾಸಿಬಿಲಿಟಿ. 1 2 3 4 1 2 3 4 1 2 3 4 1 2 3 4 2 ಪಾಸಿಬಿಲಿಟಿ ತೊಗೊಂಡ್ವಿ. 8 ಪರ್ಸನ್ ಸಿಟ್ಟಿಂಗ್ ಅರೌಂಡ್ ಪ್ಯಾರಲಲ್ ರೋ. ರೋ ಒನ್ನಲ್ಲಿ ಸಿಟೆಡ್ ಇವ್ರು ಕೊಡ್ತಾರೆ, ಆಲ್ ಆಫ್ ದೆಮ್ ಫೇಸಿಂಗ್ ನಾರ್ತ್ ಅಂದರೆ ಪಿ ಕ್ಯೂ ವಿ ಡಬ್ಲ್ಯೂ. ಪಿ ಕ್ಯೂ ವಿ ಡಬ್ಲ್ಯೂ ಇಲ್ಲಿ ಕೊಡ್ತಾರೆ, ಎಲ್ಲರ ಮ್ಯಾಲೆ ನೋಡ್ಲತ್ತಾರೆ. ಆರ್ ಎಸ್ ಟಿ ಯು ಮ್ಯಾಲೆ ಕೊಡ್ತಾರೆ, ಆರ್ ಎಸ್ ಟಿ ಯು ಮ್ಯಾಲೆ ಕೊಡ್ತಾನೆ. ಓಕೆ, ಆರ್ ಸಿಟ್ಸ್ ಥರ್ಡ್ ಫ್ರಮ್ ಎನಿ ಆಫ್ ದ ಎಂಡ್. 1 2 3 ಆರ್ ಇಲ್ಲಿ ತೊಗೊಳ್ಳೋಣ ಒಂದ್ಸರಿ. 1 2 3 ಆರ್ ಇಲ್ಲಿ ತೊಗೊಳ್ಳೋಣ. 1 ಪರ್ಸನ್ ಸಿಟ್ ಬಿಟ್ವೀನ್ ವಿ ಆ್ಯಂಡ್ ದ ಒನ್ ಹೂ ಫೇಸಸ್ ಆರ್. ಇಲ್ಲಿ ಫೇಸ್ ಮಾಡತ್ತಾನೆ 1 ಪರ್ಸನ್ ಅಂದ್ರೆ ವಿ ಇಲ್ಲೇ ಬರಬೇಕು, ಇಲ್ಲಿ ಫೇಸ್ ಮಾಡತ್ತಾನೆ 1 ಪರ್ಸನ್ ಅಂದ್ರೆ ವಿ ಇಲ್ಲೇ ಬರಬೇಕು. ಆಮೇಲೆ ಪಿ ಸಿಟ್ಸ್ ಇಮಿಡಿಯೇಟ್ ನೇಬರ್ ಆಫ್ ವಿ. ಪಿ ಇಲ್ಲಿ ಬರ್ಬೋದು, ಪಿ ಇಲ್ಲಿ ಬರ್ಬೋದು. ಓಕೆ, ಆಮೇಲೆ ಎಸ್ ಸಿಟ್ಸ್ 2 ಪ್ಲೇಸ್ ಅವೇ ಫ್ರಮ್ ದ ಒನ್ ಹೂ ಫೇಸಸ್ ಪಿ. ಪಿ ಫೇಸ್ ಮಾಡೋ ಇವ, ಎಸ್ 2 ಪ್ಲೇಸ್ ಅವೇ ಅಂದರೆ ಎಸ್ ಇಲ್ಲಿ ಬರುತ್ತೆ. ಪಿ ಫೇಸ್ ಮಾಡೋ ಇವ, ಎಸ್ ಇಲ್ಲಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಡಬ್ಲ್ಯೂ ಸಿಟ್ಸ್ ಅಪೋಸಿಟ್ ಟು ಎಸ್. ಡಬ್ಲ್ಯೂ ಇಲ್ಲಿ ಬಂತು, ಡಬ್ಲ್ಯೂ ಇಲ್ಲಿ ಬಂತು. ಉಳಿತು ಏನಿದರಲ್ಲಿ ವಿ ಕ್ಯೂ ಉಳಿತು, ಕ್ಯೂ ಇಲ್ಲಿ ಬಂತು. ನೆಕ್ಸ್ಟ್, ಆ್ಯಸ್ ಮೆನಿ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಕ್ಯೂ ಆ್ಯಸ್ ಟು ದ ಲೆಫ್ಟ್ ಆಫ್ ಟಿ. ರೈಟ್ ಆಫ್ ಕ್ಯೂ 1 2 ಅದರ, ಲೆಫ್ಟ್ ಆಫ್ ಟಿ 1 2 ಇಡ್ಲಿಕ್ಕೆ ಜಾಗನೇ ಇಲ್ಲ. ರೈಟ್ ಆಫ್ ಕ್ಯೂ ಒಬ್ಬ ಅದಾನ ಈ ಕಡೆ, ಲೆಫ್ಟ್ ಆಫ್ ಟಿ ಕೂಡ ಒಬ್ಬ ಈ ಕಡೆ, ಇಲ್ಲಿ ಟಿ ಬರ್ತೈತಿ. ಉಳಿತು ಯಾವುದು, ಯು ಇಲ್ಲಿ ಬರ್ತದೆ. ಇನ್ನೊಂದು ಏನೈತೆ, ಡಬ್ಲ್ಯೂ ನಾಟ್ ಟಿ ನೈದರ್ ಸಿಟ್ಸ್ ಅಡ್ಜಸೆಂಟ್ ಟು ಡಬ್ಲ್ಯೂ. ಇಲ್ಲ, ಡಬ್ಲ್ಯೂ ನಾರ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಯು. ಡಬ್ಲ್ಯೂ ನಾಟ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಯು ಇಲ್ಲ, ಅದನ್ನು ಕರೆಕ್ಟ್ ಇದೆ, ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಆಪ್ಷನ್ ಆನ್ಸರ್ ಓದೋಣ. ಇವಾಗ ಕ್ವಶನ್ಸ್ ಓದೋಣ. ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಡಸ್ ನಾಟ್ ಸಿಟ್ ಅಟ್ ಎಕ್ಸ್ಟ್ರೀಮ್ ಆ್ಯಂಡ್ ಅದು ಯು ಕೊಡ್ತಾನೆ, ಎಸ್ ಕೊಡ್ತಾನೆ, ವಿ ಕೊಡ್ತಾನೆ, ಡಬ್ಲ್ಯೂ ಕೊಡ್ತಾನೆ. ಉಳಿತು ಯಾವುದು, ಕ್ಯೂ ಕ್ಯೂ ಕೊಡಲ್ಲ. ಇದು ಆನ್ಸರ್ ಕರೆಕ್ಟ್. ಹೂ ಅಮಂಗ್ ದ ಫಾಲೋವಿಂಗ್ ಪರ್ಸನ್ ಸಿಟ್ ಇಮಿಡಿಯೇಟ್ ರೈಟ್ ಆಫ್ ಆರ್. ಇಮಿಡಿಯೇಟ್ ರೈಟ್ ಆಫ್ ಆರ್ ಅದ, ಟಿ ಅದನ್ನು. ಆಮೇಲೆ ದ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಟು ದ ರೈಟ್ ಆಫ್ ಯು ಈಸ್ 1 ಲೆಸ್ ದ್ಯಾನ್. ರೈಟ್ ಆಫ್ ಯು ಈಸ್ 1 ಲೆಸ್ ದ್ಯಾನ್. ರೈಟ್ ಆಫ್ ಯು ಯಾರೂ ಇಲ್ಲ. ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಬಿಟ್ವೀನ್ ಆರ್ ಆ್ಯಂಡ್ ಟಿ. ಆರ್ ಆ್ಯಂಡ್ ಟಿ ಒಳಗೆ ಅಟ್ಲೀಸ್ಟ್ ಒಬ್ಬ ಇರಬೇಕು. ಆರ್ ಆ್ಯಂಡ್ ಟಿ ಒಳಗೆ ಒಬ್ಬ ಇರಬೇಕು, ಇದೂ ಇಲ್ಲ. ಕ್ಯೂ ಆ್ಯಂಡ್ ವಿ ಒಳಗೆ ಒಬ್ಬ ಅದನ್ನು. ಆನ್ಸರ್ ಇದು ಕ್ಯೂ ಆ್ಯಂಡ್ ವಿ. ಯು ಆ್ಯಂಡ್ ಎಸ್ ಒಳಗೆ 2 ಜನ ಅದರದಿಲ್ಲ. 4 ಆಫ್ ದಮ್ 5 ಆರ್ ಅಲೈಕ್ ಅಂದ್ರೆ ವಿ ಕ್ಯೂ ಒಂದೇ ರೋದಾಗ ಅದಾರ. ವಿ ಕ್ಯೂ ಒಂದೇ ರೋದಾಗ ಅದಾರೆ. ಡಬ್ಲ್ಯೂ ಪಿ ಕೂಡ ಒಂದೇ ರೋದ. ವಿ ಕ್ಯೂ ಅಂದ್ರೆ ಹಿಂಗಾಗುತ್ತೆ, ಡಬ್ಲ್ಯೂ ಪಿ ಇದು ಆಯಿತು, ಟಿ ಎಸ್ ಇದು ಆಯ್ತು, ಯು ಆರ್ ಇದು ಆಯ್ತು. ಉಳಿತು ಯಾವುದು, ಕ್ಯೂ
ಕ್ಯೂ ವಿ ಓಕೆ ಕ್ಯೂ ವಿ ಸೆಕೆಂಡ್ ಟು ದ ಲೆಫ್ಟ್ ಐತಿ, ಯು ಆರ್ ಸೆಕೆಂಡ್ ಟು ದ ಲೆಫ್ಟ್ ಐತಿ, ಟಿ ಎಸ್ ಸೆಕೆಂಡ್ ಟು ದ ಲೆಫ್ಟ್ ಐತಿ, ಡಬ್ಲ್ಯೂ ಪಿ ಸೆಕೆಂಡ್ ಟು ದ ಲೆಫ್ಟ್ ಐತಿ, ಬಟ್ ಇದು ಸೆಕೆಂಡ್ ಟು ದ ರೈಟ್ ಐತಿ, ಇದು ರಾಂಗ್ ಆಯಿತು. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆ್ಯಸ್ ಪರ್ ದ ಫೈನಲ್ ಅರೇಂಜ್ಮೆಂಟ್? ಟಿ ಸಿಟ್ಸ್ ಅಪೋಸಿಟ್ ಟು ಪಿ ಕರೆಕ್ಟ್ ಐತಿ. ಯು ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್, ಯು ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಸ್ ಇಲ್ಲ ರೈಟ್ ಆಫ್ ಎಸ್, ಅದು ರಾಂಗ್ ಐತಿ. ವಿ ಸಿಟ್ಸ್ ಅಟ್ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ, ವಿ ಸಿಟ್ಸ್ ಎಕ್ಸ್ಟ್ರೀಮ್ ಎಂಡ್, 193 ಆನ್ಸರ್ ಕರೆಕ್ಟ್, 193 ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ಇದೆಲ್ಲ ಬಿಡಿಸಿದ್ವಿ. ನೆಕ್ಸ್ಟ್ ಯಾವುದದ? 8 ಪರ್ಸನ್ ಲಿವ್ ಇನ್ 8 ಸ್ಟೋರ್ಡ್ ಬಿಲ್ಡಿಂಗ್. ಇದು ಮಾಡೋಣ ಇವಾಗ. 8 ಸ್ಟೋರ್ಡ್ ಬಿಲ್ಡಿಂಗ್ ಐತಿ, 8 ಪರ್ಸನ್ ಇರ್ತಾರೆ. 8 ಸ್ಟೋರ್ ಬಿಲ್ಡಿಂಗ್. 8 7 6 5 4 3 2 1. ಎಲ್ ಲಿವ್ಸ್ ಆನ್ ಇವನ್ ನಂಬರ್ಡ್ ಫ್ಲೋರ್ ಬಟ್ ಬಿಲೋ 5th ಫ್ಲೋರ್. ಅಂದರೆ ಇಲ್ಲಿ ಬರ್ಬೋದು ಎಲ್ಲ, ಫಸ್ಟ್ ಪಾಸಿಬಿಲಿಟಿ. ಇನ್ನೊಂದು ಎಲ್ ಇಲ್ಲಿ ಬರ್ಬೋದು. 3% ಲೀವ್ಸ್ ಬಿಟ್ವೀನ್ ಎಲ್ ಆ್ಯಂಡ್ ಪಿ. 1 2 3 ಪಿ ಮ್ಯಾಲೆ ಇಲ್ಲಿ ಬರ್ಬೋದು, ಕೆಳಗಡೆ ಜಾಗ ಇಲ್ಲ. 1 2 3 ಪಿ ಇಲ್ಲಿ ಬರುತ್ತೆ. ಆ್ಯಸ್ ಮೆನಿ ಪರ್ಸನ್ ಲೀವ್ಸ್ ಅಬೋವ್ ಪಿ ಆ್ಯಸ್ ಬಿಲೋ ಎಮ್. ಅಬೋವ್ ಪಿ ಆ್ಯಸ್ ಬಿಲೋ ಎಮ್, ಮ್ಯಾಲೆ ಯಾರು ಇಲ್ಲ. ಅಬೋವ್ ಪಿ 2 ಅದರ, ಬಿಲೋ ಎಮ್ನು 2. ಓಕೆ. ಕೆ ಲೀವ್ಸ್ ಇಮಿಡಿಯೇಟ್ಲಿ ಅಬೋವ್ ಎನ್. ಇಮಿಡಿಯೇಟ್ಲಿ ಅಬೋವ್ ಎನ್ ಇರ್ತಾನೆ ಕೆ. ಇಬ್ಬರು ಒಂದೇ ಇಮಿಡಿಯೇಟ್ ಇರ್ತಾರೆ ಅವರು. ಆಮೇಲೆ ಎನ್ ಹೂ ಡಸ್ ನಾಟ್ ಲೀವ್ಸ್ ಆನ್ ಅಡ್ಜಸೆಂಟ್ ಫ್ಲೋರ್ ಆಫ್ ಎಮ್. ಅಂದರೆ ಎಮ್ ಹತ್ರ ಇಲ್ಲಿ ಎನ್ ಬರಲ್ಲ ಅಂದಮೇಲೆ ಎನ್ ಇಲ್ಲಿ ಬಂದು ಈ ಕಡೆ ಮೇಲೆ ಬರ್ಬೇಕು. ಇಲ್ಲಿ ಎಮ್ ಬರೋಂಗಿಲ್ಲ ಅಂತಂದರೆ ಎನ್ಗೆ ಇಲ್ಲಿ ಬರ್ಬೋದು, ಕೆ ಇಲ್ಲಿ ಬರುತ್ತೆ. ಇಲ್ಲಿ 2 ಪಾಸಿಬಿಲಿಟಿ ಆಯ್ತು. ನೋಡೋ ಮುಂದೆ ಏನೋದ. 2% ಲೀವ್ಸ್ ಬಿಟ್ಟು ಎನ್ ಆ್ಯಂಡ್ ಓ ಹೂ ಲೀವ್ಸ್ ಆನ್ ಎನ್ ಇವನ್ ನಂಬರ್ಡ್ ಫ್ಲೋರ್. ಓ ಇವನ್ ನಂಬರ್ಡ್ ಫ್ಲೋರ್ ಬರ್ತಾನೆ. ಎನ್ ಮತ್ತು ಓದ್ಬಿಡಕ್ಕೆ 2 ಜನ. ಎನ್ ಇಲ್ಲಿ ಬಂತಂದ್ರೆ 1 2 ಓ ಇವನ್ ನಂಬರ್ ಆಗುತ್ತೆ. ಎನ್ ಇಲ್ಲಿ ಬಂತಂದ್ರೆ 1 2 ಓ ಆಡ್ ನಂಬರ್ ಆಗುತ್ತೆ. ಅದಕ್ಕೆ ಎನ್ ಇಲ್ಲೇ ಬಂತು, ಕೆ ಇಲ್ಲೇ ಬಂತು, ಓ ಇಲ್ಲೇ ಬಂತು. ಇದರಲ್ಲಿ 1 2 ಆದ ಬಳಿಕ ಓ ಇಲ್ಲಿ ಬಂತು. ಆಮೇಲೆ ಐ ಲಿವ್ಸ್ ಅಬೋ ಜೆ. ಐ ಲಿವ್ಸ್ ಅಬೋ ಜೆ. ಜೆ ಹೂ ಡಸ್ ನಾಟ್ ಲೀವ್ಸ್ ಬಿಲೋ ಓ. ಜೆ ಓದ್ ಕೆಳಗಡೆ ಇರೋಂಗಿಲ್ಲ. ಅಂದರೆ ಜೆ ಇಲ್ಲಿ ಬಂತು, ಐ ಇಲ್ಲಿ ಬಂತು. ಜೆ ಇಲ್ಲಿ ಕೆಳಗೆ ಹೋಗುತ್ತೆ, ಇದಕ್ಕೆ ರಾಂಗ್ ಆಯ್ತು. ಇದು ಒಂದೇ ಕರೆಕ್ಟ್ ಆಯಿತು. ಕ್ವಶನ್ಸ್ ಓದೋಣ ಏನೈತಿ ಇದ್ರದ್ದು. ಫಸ್ಟ್ ಕ್ವಶನ್, ಹೂ ಅಮಾಂಗ್ ದ ಫಾಲೋವಿಂಗ್ ಪರ್ಸನ್ ಲೀವ್ಸ್ 3 ಫ್ಲೋರ್ ಅಬೋ ಜೆ. 3 ಫ್ಲೋರ್ ಅಬೋ ಜೆ ಫಸ್ಟ್ ಸೆಕೆಂಡ್ ಥರ್ಡ್. ಕೆ ಇರ್ತಾನೆ, ಕೆ. ನೆಕ್ಸ್ಟ್, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫ್ಲೋರ್ ನಂಬರ್ ಆಫ್ ಪಿ 8 ಅದ. ಫ್ಲೋರ್ ನಂಬರ್ ಆಫ್ ಪಿ 8 ಆ್ಯಂಡ್ ಸಮ್ ಆಫ್ ದ ಫ್ಲೋರ್ ನಂಬರ್ ಆಫ್ ಎನ್ ಆ್ಯಂಡ್ ಐ. ಎನ್ 5 ಅದ, 5 7 ಅದ, 13 ಆಯಿತು. 13 ಒಳಗೆ 8 ಹೋದ್ರೆ 4 ಉಳಿತು. ಹೂ ಅಮಾಂಗ್ ದ ಫಾಲೋವಿಂಗ್ ಲೀವ್ಸ್ ಆನ್ ದ ಆಡ್ ನಂಬರ್ಡ್ ಫ್ಲೋರ್. ಆಡ್ ನಂಬರ್ಡ್ ಫ್ಲೋರ್ ಓ ಇಲ್ಲ, ಎಮ್ ಆಡ್ ನಂಬರ್ ಐತೆ, ಕೆ ಇಲ್ಲ, ಪಿ ಇಲ್ಲ. ಓಕೆ, ಎಮ್ ಒಂದೇ ಆಡ್ ನಂಬರ್. ಇಫ್ ಆಲ್ ದ ಅರೇಂಜ್ ಆಲ್ಫಾಬೆಟಿಕಲಿ ಆರ್ಡರ್ಡ್ ಫ್ರಮ್ ಟಾಪ್ ಟು ಬಾಟಮ್, ದೆನ್ ಹೂ ಅಮಾಂಗ್ ದ ಫಾಲೋವಿಂಗ್ ಪರ್ಸನ್ ವಿಲ್ ರಿಮೇನ್ ಅನ್ಚೇಂಜ್ಡ್? ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ. ಯಾರು? ಓ ಮತ್ತು ಕೆ 2. ಓ ಮತ್ತು ಕೆ. ಸಿ ಆ್ಯಂಡ್ ಕೆ ಕೆಳಗಡೆ ಇರಬೇಕು. ಸಿ ಆ್ಯಂಡ್ ಓ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಹೂ ಅಮಾಂಗ್ ದ ಫಾಲೋವಿಂಗ್ ಪರ್ಸನ್ ಲೀವ್ಸ್ ಆನ್ ದ 5th ಫ್ಲೋರ್. 5th ಫ್ಲೋರ್ ಮೇಲೆ ಎನ್ ಇರ್ತಾನೆ. 5th ಫ್ಲೋರ್ ಮೇಲೆ ಎನ್ ಐತೆ. ಓಕೆ. ವಾಟ್ ಈಸ್ ದ ಡೆಸಿಗ್ನೇಷನ್ ಐತೆ? ಇದೊಂದು ಪಟ್ನ ಮಾಡಿಬಿಡೋಣ. ಡೆಸಿಗ್ನೇಷನ್ ಏನೇನದು? ಮ್ಯಾನೇಜರ್ ಹೈಯರಾರ್ಕಿ ಹೆಂಗೈತೆ ಇರ್ತದೆ? ಇನ್ಕ್ರೀಸಿಂಗ್ ಆರ್ಡರ್ಸ್ ಆಫ್ ಚೀಫ್ ಮ್ಯಾನೇಜರ್ ಈಸ್ ಜೂನಿಯರ್ ಮೋಸ್ಟ್. ಚೀಫ್ ಮ್ಯಾನೇಜರ್ ಎಲ್ಲದನ್ನು ಫಸ್ಟಿಗೆ ಅಂದ್ರೆ ಉಲ್ಟಾ ಹೋಗೈತಿದೆ. ಎಮ್ ಡಿ ಫಸ್ಟ್. ಎಮ್ ಡಿ ಆದ ಬಳಿಕ ಎಮ್ ಡಿ ಆಯ್ತಾ. ಎಮ್ ಡಿ ಆದ ಬಳಿಕ ಇ ಡಿ ಐತಿ. ಇ ಡಿ ಆದ ನಂತರ ಸಿ ಜಿ ಎಮ್ ಐತಿ. ಸಿ ಜಿ ಎಮ್ ಆದ ಬಳಿಕ ಜಿ ಎಮ್ ಅದ. ಜಿ ಎಮ್ ಆದ ಬಳಿಕ ಡಿ ಜಿ ಎಮ್ ಅದ. ಡಿ ಜಿ ಎಮ್ಗಿಂತ ಆದ ನಂತರ ಎ ಜಿ ಎಮ್ ಅದ. ಎ ಜಿ ಎಮ್, ಡಿ ಜಿ ಎಮ್, ಎ ಜಿ ಎಮ್ ಆದ ನಂತರ ಸಿ ಎಮ್. 7 ಜನ ಸಿ ಎಮ್. 1 2 3 4 5 6 7. ಓಕೆ, 7 ಪ್ಲೇಸ್. 1 2 7 ಜನ. ಓಕೆ. ಪಿ ಈಸ್ ಡೆಸಿಗ್ನೇಟೆಡ್ ಸೀನಿಯರ್ ಟು ಸಿ ಜಿ ಎಮ್. ಸಿ ಜಿ ಎಮ್ಗಿಂತ ಸೀನಿಯರ್ ಪಿ ಇಲ್ಲಿ ಬರ್ಬೋದು. ಇನ್ನೊಂದ್ರಾಗ ಪಿ ಇಲ್ಲಿ ಬರ್ಬೋದು. ಪಿ ಈಸ್ 4% ಸೀನಿಯರ್ ಟು ಕ್ಯೂ. 1 2 3 ಅದ ಬಳಿಕ ಕ್ಯೂ ಇಲ್ಲಿ ಬರ್ತೈತಿ, ಕ್ಯೂ ಇಲ್ಲಿ ಬರ್ತೈತಿ. ಆಮೇಲೆ 2% ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ ಕ್ಯೂ ಆ್ಯಂಡ್ ಎಮ್. 1 2 ಅದ ಬಳಿಕ ಎಮ್ ಇಲ್ಲಿ ಬರುತ್ತೆ, ಎಮ್ ಇಲ್ಲಿ ಬರುತ್ತೆ. ಆಮೇಲೆ ಆ್ಯಸ್ ಮೆನಿ ಪರ್ಸನ್ ಸೀನಿಯರ್ ಟು ಎಮ್ ಆ್ಯಸ್ ಜೂನಿಯರ್ ಟು ಇ. ಇಲ್ಲಿ ಮೇಲೆ ಎಮ್ ಮೇಲೆ 2 ಅದರ, ಇಲ್ಲಿ ಇದ್ರ ಕೆಳಗೂ 2 ಇರಬೇಕು. ಈಗೆಲ್ಲ ಜೂನಿಯರ್ ಟು ಎಸ್. ಇದು ಎಸ್ ಇಲ್ಲಿ ಬಂತು. 1 ಅದ, ಎಸ್ ಇಲ್ಲಿ ಬಂತು. ಆ್ಯಸ್ ಮೆನಿ ಪರ್ಸನ್ಸ್ ಆರ್ ಸೀನಿಯರ್ ಟು ಎಮ್. ಇದು ಎನ್ ಈಸ್
3% ಜೂನಿಯರ್ ಟು ಓ. ಎನ್ ಈಸ್ 3% ಜೂನಿಯರ್ ಟು ಓ. ಓ ಇಲ್ಲಿ ಬರ್ತಂದ್ರೆ ಎನ್ ಇಲ್ಲಿ ಬರುತ್ತೆ, ಓ ಇಲ್ಲಿ ಬರ್ತಂದ್ರೆ ಎನ್ ಇಲ್ಲಿ ಬರುತ್ತೆ. ಎರಡು ಪಾಸಿಬಿಲಿಟಿ ಅದಾವೆ. ಇಲ್ಲಿ ಓ ಇಲ್ಲಿ ಬರ್ತಂದ್ರೆ ಎನ್ ಇಲ್ಲಿ ಬರ್ಬೇಕು, ಒಂದೇ ಪಾಸಿಬಿಲಿಟಿ. ಆರ್ ಈಸ್ ಸೀನಿಯರ್ ಟು ಎನ್. ಆರ್ ಈಸ್ ಸೀನಿಯರ್ ಟು ಎನ್ ಅಂದರೆ ಆರ್ ಈಸ್ ಸೀನಿಯರ್ ಟು ಎನ್ ಆಗ್ಬೇಕಲ್ಲ. ಎನ್ ಇಲ್ಲಿ ಬರ್ತಂದ್ರೆ ಆರ್ ಕೆಳಗಡೆ ಹೋಗುತ್ತೆ, ಅದಕ್ಕೆ ಎನ್ ಇಲ್ಲಿ ಬರ್ತಂದರೆ ಆರ್ ಇಲ್ಲಿ ಮೇಲೆ ಹೋಗುತ್ತಲ್ಲ, ಕರೆಕ್ಟ್ ಇದು ಆರ್ ಇಲ್ಲಿ ಬರುತ್ತೆ. ಆರ್ ಈಸ್ ಸೀನಿಯರ್ ಟು ಎನ್ ಅಂದರೆ ಇಲ್ಲಿ ಆರ್ ಇಲ್ಲಿ ಬರುತ್ತೆ. ಎನ್ ಬಟ್ ನಾಟ್ ಡೆಸಿಗ್ನೇಟೆಡ್ ಆಸ್ ಎಮ್ ಡಿ. ಆರ್ ಈಸ್ ನಾಟ್ ಎನ್ ಎಮ್ ಡಿ. ಆರ್ ಈಸ್ ಎಮ್ ಡಿ ಇಲ್ಲ ಅಂದ್ರೆ ಒಂದೇದು ಹೋಯ್ತು, ಇದು ಕರೆಕ್ಟ್ ಆಯಿತು. ಆಪ್ಷನ್ ಆನ್ಸರ್ ಬಿಡ್ಸೋಣ. ಈಗ ಆನ್ಸರ್ ಹಾಕಂದ್ರೆ ಹೂ ಈಸ್ ದ ಡೆಸಿಗ್ನೇಷನ್, ಆರ್ ದ ಡೆಸಿಗ್ನೇಷನ್ ಕೇಳ್ತಿರೋದು. ಆರ್ ದ ಡೆಸಿಗ್ನೇಷನ್ ಸಿ ಜಿ ಎಮ್. ಸಿ ಜಿ ಎಮ್ ಎಲ್ಲೈತಿ, ಸಿ ಜಿ ಎಮ್. ಆರ್ ಸಿ ಜಿ ಎಮ್ ಅದನ್ನು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ. ಎಸ್ ಡೆಸಿಗ್ನೇಟೆಡ್ ಆಟ್ ಎ ಜಿ ಎಮ್. ಎಸ್ ಈಸ್ ನಾಟ್ ಎ ಜಿ ಎಮ್, ಕರೆಕ್ಟ್ ಐತಿ. ಓ ಈಸ್ 2% ಜೂನಿಯರ್ ಟು ಎಮ್. ಓ ಈಸ್ 2%, ಅದು ಕರೆಕ್ಟ್ ಅದು. ಓನ್ಲಿ 1% ಈಸ್ ಜೂನಿಯರ್ ಟು ಕ್ಯೂ, ಇದು ಇಲ್ಲ. 192 ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೂ ಇದು ವಿಚ್ ಆಫ್ ದ ಫಾಲೋವಿಂಗ್ ಕಾಂಬಿನೇಷನ್ ಇಸ್ ಟ್ರೂ. ಓ ಸಿ ಜಿ ಎಮ್ ಇಲ್ಲ. ಆಮೇಲೆ ಎಸ್ ಎ ಜಿ ಎಮ್, ಇದು ಕರೆಕ್ಟ್ ಐತಿ. ಎಸ್ ಎ ಜಿ ಎಮ್ ಕರೆಕ್ಟ್ ಐತಿ, ಟ್ರೂ ಐತಿ. ಆಮೇಲೆ ಹೂ ಅಮಾಂಗ್ ದ ಫಾಲೋವಿಂಗ್ ಪರ್ಸನ್ ಈಸ್ 3% ಸೀನಿಯರ್ ಟು ದ ಒನ್ ಹೂ ಈಸ್ ಡೆಸಿಗ್ನೇಟೆಡ್ ಡಿ ಜಿ ಎಮ್. ಡಿ ಜಿ ಎಮ್ಗೆ 3%, 1 to m ಅದನ್ನು. ಡಿ ಜಿ ಎಮ್ಗೆ 3%, ಡಿ ಜಿ ಎಮ್ಗೆ 3% ಅಂದರೆ ಡಿ ಜಿ ಎಮ್ 1 to m. ಓಕೆ, ಕರೆಕ್ಟ್ ಐತೆ. ಹೂ ಅಮಾಂಗ್ ದ ಫಾಲೋವಿಂಗ್ ಪರ್ಸನ್ ಈಸ್ ಡೆಸಿಗ್ನೇಟೆಡ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ. ಪಿ ಮತ್ತು ಓ, ಪಿ ಮತ್ತು ಓಕೆ ಹೋಗ್ತಿದ್ದು. ನೆಕ್ಸ್ಟ್ ನೋಡೋಣ. ಇದರಲ್ಲಿ ಕೂಡ ಅದೇ ರೀತಿ ಮೊದಲು ಕ್ವಶನ್ ನೋಡ್ಕೊಳ್ಳೋಣ. ಮೊದಲು ಇದೊಂದು ಇದು ಐತೆ, ಲೈನ್ ಬೇಸ್ಡ್ ಡಿ ಅದ, ಇದು ಮಾಡ್ಬೋದು. ಇದು ಟೇಬಲ್ ಬೇಸ್ಡ್ ಡಿ ಅದ, ಮಾಡ್ಬೋದು. ನೆಕ್ಸ್ಟ್ ಫಸ್ಟಿಗೆ ನಾವು ಸ್ಪೀಡ್ ಮ್ಯಾಥ್ಸ್ ಬರೋ ಮಟ್ಟ ಸ್ಕಿಪ್ ಮಾಡ್ಕೊತ ಹೋಗ್ಬೇಕು. ಸ್ಪೀಡ್ ಮ್ಯಾಥ್ಸ್ ಬರೋ ಮಟ್ಟ, ಸ್ಪೀಡ್ ಮ್ಯಾಥ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿ ತನಕ ಕೇಳಿ. ಸ್ಪೀಡ್ ಮ್ಯಾಥ್ಸ್ ಬರುತ್ತೆ, ಎಲ್ಲಿದಿಂದ ಐತೆ ಹಾಂ ಇಲ್ಲಿದಿಂದ ಸಾಲ್ವ್ ಮಾಡೋಣ. ಹೇಗಿದು ಆಮೇಲೆ 70 ಅದ, 2 0 ಆಯಿತು. 7 4 28, 8 ಬತ್ತು. ಇದು ಏನಾಗುತ್ತೆ, ಇಲ್ಲಿ 11 ಅದ, ಇಲ್ಲಿ 40, ಇದು 5 11 45, ಇಲ್ಲಿ 5 ಬಂತು. ಆಮೇಲೆ ಇದು 8 ಈ ಕಡೆ ಹೋಗಿ 5 ಹೋಗುತ್ತೆ. ಯೂನಿಟ್ ಡಿಜಿಟ್ಲೇ ಮಾಡ್ಬೇಕು ಅನ್ನೋದೈತೆ. ಹಾಂ, 11 5 ಬಂತ. ಇದು ಈ ಕಡೆ 8 ಐತಿ. 8 ಹೋದ ಬಳಿಕ 7 ಉಳಿಯಿತು. 7 ಇದೇನದ 3/4 ಅದ, ಎಕ್ಸ್ ಐತಿ. ಇಂಟು 4 ಆಯ್ತು, /3 ಆಯಿತು. 7 4 28, ಯೂನಿಟ್ ಡಿಜಿಟ್ 8 ಬತ್ತು, ಲಾಸ್ಟಿಗೆ 3 ಬತ್ತು. 3 6 18, 6 ಬತ್ತು. ಯೂನಿಟ್ ಡಿಜಿಟ್ 6 ಬರಬೇಕು. ಆಪ್ಷನ್ ನಂಬರ್ ಇದು ಕರೆಕ್ಟ್ ಆನ್ಸರ್. ಟಿಕ್ಕರ್ ಆಯ್ತು ಇಲ್ಲ ಇದು. ನೆಕ್ಸ್ಟ್ 320 ಐತ್ರಿ. 320 ಇದೇನಾಗುತ್ತೆ, ಪ್ಲಸ್ 256 ಮೈನಸ್ ಇದು ಇದರೊಳಗಿಂದ 1 0 ಹೊತ್ತು. ಪರ್ಸೆಂಟೇಜ್ ಅಂದರೆ ಡಿವೈಬಲ್ 100 ಇರ್ತದೆ, ಒಂದು ಇತ್ತು. ಇಲ್ಲಿ 11 ಉಳಿತು. ಇದು 36 ಉಳಿತು. 36 ಅಂದರೆ 6 3 ಸೇರಿಸೋರು 9, 396 ಬಂತು. ಈಸ್ ಈಕ್ವಲ್ಸ್ ಟು 5x². ಇದರಲ್ಲಿ 300 ಹೊತ್ತು 20 56 76 ಹೊತ್ತು ಅಂದ್ರೆ ಬರೀ 20 ಉಳಿತು. 180 ಉಳಿತು. ಇಲ್ಲಿ 180/5 ಅಂದ್ರೆ 5 3 15 36 ಬಂತು. ಎಕ್ಸ್ ಈಸ್ ಈಕ್ವಲ್ ಟು 6 ಬಂತು. ಆಪ್ಷನ್ ನಂಬರ್ ಇದು. ನೆಕ್ಸ್ಟ್ 441 ಅಂತಂದ್ರೆ 21 × 3 ಅಂದರೆ 63, ಪ್ಲಸ್ 17 4 68 ಮೈನಸ್ ಇದು ಈ ಕಡೆ ಬಂದು ಪ್ಲಸ್ ಆಯ್ತು 11 ಆಯ್ತು. 3 1 4 1 2 8. ಯೂನಿಟ್ ಡಿಜಿಟ್ 2 ಬರಬೇಕು. ಒಂದೇ ಅದು ಆಪ್ಷನ್, ಯೂನಿಟ್ ಡಿಜಿಟ್ 2 ಇರೋದು, ಇದು ಹಾಕಿದ್ವಿ. ನೆಕ್ಸ್ಟ್ 576 ಅಂದರೆ 24 ಆಗುತ್ತೆ. ಇಂಟು 35 7 ಇಲ್ಲಿ 30 ಇಂಟು 5 ಅಂದರೆ 120 ಆಯಿತು. ಈಜಿಕಲ್ ಟು ಇಂಟು 20 ಅದ, 2 0 ಕ್ಯಾನ್ಸಲ್ ಆಗಿ 24 ಬಂತು. ಡಿವೈಡೆಡ್ ಬೈ 24 ಇಲ್ಲಿ ಬಂತಲ್ಲ, 72 / 24 ಆಯಿತು. ಈ ಕಡೆ 24 ಬಂದಿತ್ತು, ಇದೆಲ್ಲ ಈ ಕಡೆ ಹೋಗಿ ಇಲ್ಲಿ ಎಕ್ಸ್ ಐತಿ. 24 3 72, ಆನ್ಸರ್ 1. ನೆಕ್ಸ್ಟ್ 2 0 ಹೋದು. ಪರ್ಸೆಂಟೇಜ್ ಅಂದ್ರೆ 48 4 ಯೂನಿಟ್ ಡಿಜಿಟ್ಲಿ ಆಗ್ಬೋದಾ ಇದು. 2 0 ಹೋದು. 25 3 75, ಇಲ್ಲಿ 5 ಬಂತು. ಇಲ್ಲಿ 6 ಅದ, 5 6 11 ಆಯ್ತು. 11 ಇದು 2 ಬರುತ್ತೆ. ಈ 2 ಈ ಕಡೆ ಹೋಗಿ ಇಲ್ಲಿ 9 ಉಳಿತು. √x ಅದ, ಎಕ್ಸ್ ಈ ಕಡೆ ಹೋಗಿ 9 ಮೇಲೆ 81. ಆನ್ಸರ್ ಬಿ ಕರೆಕ್ಟ್. ಯೂನಿಟ್ ಡಿಜಿಟ್ ಆಯ್ತಿದ್ದು. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ನಾನು ಒಂದು ಸರಿ ಹೇಳ್ತೀನಿಲ್ಲ. ಆಮೇಲೆ ಇದೇ ಏನಾಗದ 1600 ಅಂದರೆ 40² ಅದ, ಅದಕ್ಕಿಂತ ಕಡಿಮೆನೇ ಇರಬೇಕು. ಅದಕ್ಕಿಂತ ಕಡಿಮೆ ಅಂತಂದ್ರೆ ಜಸ್ಟ್ ಕಡಿಮೆ ಅಂದ್ರೆ 38 ಐತಿ. ಇದ್ರದ್ದು 38. ಎಕ್ಸ್ ಡಿವೈಡೆಡ್ ಬೈ 38 ಇಂಟು 15 ಈಸ್ ಈಕ್ವಲ್ಸ್ ಟು 30 ಇಂಟು 45 ಡಿವೈಡೆಡ್ ಬೈ 19. 19 1 19 2 15 3 45, 33 90 90 ಅಂದ್ರೆ 180. ಎಕ್ಸ್ ಈಸ್ ಈಕ್ವಲ್ಸ್ ಟು 180.
ನೆಕ್ಸ್ಟ್ ಕ್ವಶನ್ ಅಂಡರ್ ರೂಟ್ ಕ್ಯೂಬ್ ರೂಟ್ ಆಫ್ 1728 ಅಂದರೆ 12 ಆಗುತ್ತೆ. 12 ಇಂಟು 25 ಡಿವೈಡೆಡ್ ಬೈ 3 3 4 25 4 100 ಬಂತು. 100x ಇಸ್ ಈಕ್ವಲ್ಸ್ ಟು 250 ಒಂದು 150 350 ಆಯಿತು. 350 ಆಯಿತಾ. 100x ಅದರಲ್ಲಿ 12 ಬಂತು 25 12 ಇಂಟು 25 ಡಿವೈಡೆಡ್ ಬೈ 3 3 4 12 4 ಅಂದರೆ 20 100x ಆಯಿತು. 250 ಅಂದರೆ ಓಕೆ 400 ಆಗುತ್ತಲ್ಲ, ಇದು 400 ಅಂದರೆ x ಇಸ್ ಈಕ್ವಲ್ ಟು 4 ಬಂತು. x ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಕ್ವಶನ್ 16 ಅಂಡರ್ ರೂಟ್ ಅಂದರೆ x 4x ಆಗ್ತದೆ ಇಸ್ ಈಕ್ವಲ್ಸ್ ಟು 12 ಪ್ಲಸ್ ಆ್ಯಂಡ್ 3 6 18 6 4 24 ಅಂದರೆ ಇದು 6 ಬಂತು. 36 ಅಂದರೆ 9 36 ನೆಕ್ಸ್ಟ್ ಕ್ವಶನ್ x ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 240 ಅಂಡರ್ ರೂಟ್ 5 ಅಂದರೆ ಇದು ಇಂಟು 5 ಇದು ಇಂಟು 5 24 ಇಂಟು 5 ಅಂದರೆ 1200 ಆಯಿತು. 1200 ಪ್ಲಸ್ 38ಕ್ಕೆ 5 ಅಂದರೆ 190 ಮೈನಸ್ 94 ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್. ಇಲ್ಲಿ 6 ಬರುತ್ತಲ್ಲ ಎಲ್ಲ ಸೇರಿ ಲಾಸ್ಟಿಗೆ -4 ಐತಿ, ಎಲ್ಲ 0 ಅದಾವೆ, ಲಾಸ್ಟ್ ಯೂನಿಟ್ 6 ಬರುತ್ತೆ. 6 ಎಕ್ಸ್ ರೂಟ್ ಹೊರಗಡೆ ಬಂದ್ಬಿಟ್ಟು 6 ಯಾವುದರಿಂದ ಬರಬೇಕು, ಒಂದು 6ದಿಂದ ಬರುತ್ತೆ, ಇನ್ನೊಂದು 4ಇಂದ ಬರುತ್ತೆ. ಎರಡು ಇಲ್ಲದಾವೆ, ಅದಕ್ಕೋಸ್ಕರ ಬಿಡಿಸ್ಲೇಬೇಕಾಗುತ್ತೆ ನಾವು. ಇದು ಬಿಡಿಸೋಣ. 94 ಆಯ್ತು ಅಂದರೆ ಇದು ಏನು ಉಳಿತದೆ ಇಲ್ಲಿ 10 ಅದು 96 ಉಳಿತೈತಿ. ಇಲ್ಲಿ 94 ಆಯ್ತು ಅಂದರೆ 96 ಉಳಿದು 96 1296 ಬಂತು. 1296 ಅಂದರೆ 35 ಏನೈತಿ 35 3 4 12 5 25 ಇಷ್ಟು ಬರುತ್ತೆ. 1225 ಅಂದರೆ ಇದಕ್ಕೆ ಆನ್ಸರ್ 35ಕ್ಕಿಂತ ಸ್ವಲ್ಪ ಜಾಸ್ತಿ ಐತಿ, 36 ಇದರದ್ದು. ನೆಕ್ಸ್ಟ್ ಕ್ವಶನ್ ಇದು ಇಂಟುನೇ ಆಗುತ್ತೆ. 3/2 5/2 4 1 4 2 3/2 3/2 ಕ್ಯಾನ್ಸಲ್ ಆಗಿ 5/2 ಆಪ್ಷನ್ 5/2 ಇಲ್ಲ. ಈ ಕ್ವಶನ್ ರಾಂಗ್ ಐತೆ, ಇದು ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವರು ಬಿಡಿಸಿರೋ ಮೆಥಡೇ ಬೇರೆ ಐತಿ. 3 2 3 6 1 7 7/2 ಅಂತ ತೊಗೊಂಡು 5 2 10 1 11 ಪ್ಲಸ್ 11/2 ಅಂತ ತೊಗೊಂಡು ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು 4 32 1 35/2 ಅಂತ ಮಾಡ್ಕೊಂಡಿರೋದು. 4 32 1 3 35/2 ಇದು ಈ ಕಡೆ ಹೋಯಿತು. 7 1 18/2 ಮೈನಸ್ 35/2 ಈಸ್ ಈಕ್ವಲ್ಸ್ ಟು ಎಕ್ಸ್. ಇದು 18/2 ಯಾಕೆ ಆಗುತ್ತೆ, 8 ಆಗುತ್ತಲ್ಲ, ಇದು 8 ಆಗುತ್ತೆ. ಇದಕ್ಕೆ 8 ಮಾಡಿದೆವು ಅಂತಂದ್ರೆ 36 72/8 ಮೈನಸ್ 35 ಈಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ. 5 ಹೋಯಿತು ಅಂದರೆ 7 ಉಳಿತೈತೆ. 4 ಇದು 6 ಉಳಿತು, 6 3 ಹೋಯ್ತು ಅಂದ್ರೆ 37/8 8 4 32 4/5/2 ಆಪ್ಷನ್ ಇದು. ಬಟ್ ಇದು ಇವ್ರು ಬಿಡಿಸಿ, ಇದು ಮೆಥಡ್ ಅಲ್ಲ, ಇದು ರಾಂಗ್ ಐತೆ ಇವ್ರು ಬಿಡಿಸಿದ್ದು. ಇದೇನದ 3 ಟು ದಿ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದು ಎಷ್ಟಾಗುತ್ತೆ 3 ಟು ದಿ ಪವರ್ ಆಫ್ 3 9 3 70 3 80 3 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 12 ಇಂಟು 3 ಟು ದಿ ಪವರ್ ಆಫ್ 3 ಇಂಟು ಇದೇನಾಗುತ್ತೆ 3 ಸ್ಕ್ವೇರ್ ಇಂಟು 2 ಅಂದರೆ 3 ಟು ದಿ ಪವರ್ ಆಫ್ 8 ಆಗುತ್ತೆ. 8 ಪ್ಲಸ್ 4 ಕೂಡ 12 ಆಯಿತು, ಈ 12 ಕ್ಯಾನ್ಸಲ್ ಆಯಿತು. ಎಕ್ಸ್ ಈಸ್ ಈಕ್ವಲ್ಸ್ ಟು 3. ನೆಕ್ಸ್ಟ್ ಕ್ವಶನ್ ಇದು 256 ಮೈನಸ್ 12 240 ಅಂದರೆ ಇಲ್ಲೇನು ಉಳಿತು 26 ಉಳಿತು. 26 ಪ್ಲಸ್ ಇದು ಏನಾಗುತ್ತೆ ಕ್ಯೂಬ್ ರೂಟ್ ಆಫ್ 20 ಅದು 26 46 ಆಯಿತು. 46 ಎಷ್ಟಕ್ಕೆ ಆಯ್ತಾ ಇದರಲ್ಲಿ 16 ಅಂದ್ರೆ 256 ಮೈನಸ್ 12 24 240 ಹೋಯ್ತು ಅಂದರೆ 16 ಉಳಿತಲ್ಲ. ಓಕೆ 16 ಪ್ಲಸ್ 20 ಕೊಡಿಸೋದು 36 6 36 6 ಬಂತು ಇದರದ್ದು. ನೆಕ್ಸ್ಟ್ ಕ್ವಶನ್ 2 0 ಆಯಿತು. 16 3 48 ಮೈನಸ್ 2 4 6 60 ಬಂತು ಪ್ಲಸ್ 64 ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್. 4 12 2 ಇರೋದು ಆಪ್ಷನ್ ಒಂದೇ ಐತಿ, 2 ಇರೋದು. 289 17 34 ಪ್ಲಸ್ ಇದೆ ಎಷ್ಟು ಬರುತ್ತೆ 9 3 27 ಪ್ಲಸ್ 8 3 24 ಇದು 3 ಇದರೊಳಗೆ ಸೇರಿಸಿ ಏನಾಯಿತು 30 ಆಯಿತು. 30 ಒಂದು 64 ಅಂದರೆ 64 8 ಸ್ಕ್ವೇರ್ ಆಯ್ತದೆ. ನೆಕ್ಸ್ಟ್ ಕ್ವಶನ್ 80/√x ಅದ ಪ್ಲಸ್ 19 ಸ್ಕ್ವೇರ್ ಅಂದರೆ 361/√x ಅದ ಈಸ್ ಈಕ್ವಲ್ಸ್ ಟು ಇದೇನಾಗುತ್ತೆ ಅಂಡರ್ ರೂಟ್ ಎಕ್ಸ್ ಟು ದಿ ಪವರ್ ಆಫ್ 3/2 ಅಂತಂದ್ರೆ ಎಕ್ಸ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಹೋಲ್ ಟು ದಿ ಪವರ್ ಆಫ್ 2 ಅಂತ ಬರಿಬೋದು. ಇದು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಹೋಲ್ ಟು ದಿ ಪವರ್ ಆಫ್ 2 ಅಲ್ಲ, ಹೋಲ್ ಟು ದಿ 3 ಆಗುತ್ತೆ, 3 ಕ್ಯೂಬ್ ಮೇಲೆ. ಓಕೆ ಇದೇನು ಈ ಕಡೆ ಹೋಗುತ್ತೆ, ಎರಡು ಕಡೆದು ಎಲ್ ಸಿ ಎಮ್ ತೊಗೊಂಡ್ರೆ 80 ಪ್ಲಸ್ 361 ಈಸ್ ಈಕ್ವಲ್ಸ್ ಟು ಇದೇನದ
ಈ ಕಡೆ ಹೋಗಿ ಎಕ್ಸ್ ಇಂಟು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ 3/2 ಇಲ್ಲ ಕರೆಕ್ಟ್ ಆಯ್ತು. ಇದಕ್ಕೆ 1/2 ಬರೆದ್ವಿ, 1/2 ಕ್ಯಾನ್ಸಲ್ ಆಗಿ ಕ್ಯೂಬ್ ಆಗುತ್ತೆ. x⁻³ ಅಂಡರ್ ರೂಟ್ ಆಫ್ ಅಂದರೆ x⁻1/2 ಆಗುತ್ತೆ. ಇದು ಕೂಡ 1/2 ಮಲ್ಟಿಪ್ಲೈ ಎಕ್ಸ್ ಆಯಿತು, x³ ಆಯಿತು. x³ ಈ ಕಡೆ $441 ಬಂತು. 441 ಅಂತಂದ್ರೆ 21 ಸ್ಕ್ವೇರ್. ಆನ್ಸರ್ ಇದ್ರದ್ದು 21 ಸ್ಕ್ವೇರ್ ಅಂತ ಬರಲ್ಲ, ಆನ್ಸರ್ 21 ಬರಬೇಕು. ಇದು ಲಾಸ್ಟಿಗೆ ನೋಡೋಣ ಇದ್ರದ್ದು ಏನೈತೆ ಅಂತ. ನೆಕ್ಸ್ಟ್ ಇದು 64 ಅದಲ್ಲ, ಡಿಫ್ರೆನ್ಸ್ ತೊಗೊಳ್ರಿ. 64 ಒಂದು 16 ಅದ, ಡಿಫ್ರೆನ್ಸ್ 24 ಅದ, ಡಿಫ್ರೆನ್ಸ್ ಗೊತ್ತಿಲ್ಲ. ಡಿಫ್ರೆನ್ಸ್ ಎಷ್ಟದ? 6 ಹೋಯ್ತು, 8 ಉಳಿಯಿತು, 48 ಅದ. 8 2 8 3 24, 8 6 48 ಅದ, 8 4 8 5 ಬೇಕು, 8 4 32 ಅಲ್ಲ, 8 3 20, 8 4 32. 2 ಇದ್ರಾಗ ಸೇರಿಸಿದ್ರೆ 4 2 ಸೇರಿಸಿದ್ರೆ 6. ಯೂನಿಟ್ ಡಿಜಿಟ್ 6 ಇರೋದು ಒಂದೇ ಆಪ್ಷನ್ ನಂಬರ್ ಇದು ಬಂತು. ನೆಕ್ಸ್ಟ್ ಇದ್ರಾಗ ನೋಡೋಣ, ಡಿಫ್ರೆನ್ಸ್ ಅದ ಮಲ್ಟಿಪ್ಲಿಕೇಶನ್ ಅದ. ಇಲ್ಲ ಡಿಫ್ರೆನ್ಸ್ ಐತೆ, ಲಾಸ್ಟಿಂದ ನೋಡಿದ್ರೆ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಐತೆ. 1 ಹೋಯ್ತು ಅಂತಂದ್ರೆ 4 ಉಳಿತು, 3 ಹೋಯ್ತು ಅಂತಂದ್ರೆ 6 64 ಬಂತು. 5 ಹೋಯ್ತು ಅಂತಂದ್ರೆ 5 ಉಳಿಯಿತು, ಆಮೇಲೆ 22 9 ಹೋಯ್ತು ಅಂದ್ರೆ 125 ಉಳಿತು. ಇದರ ಡಿಫ್ರೆನ್ಸ್ 6ಕ್ಕೆ 6 ಬಂತು, 2 ಹೋಯ್ತು ಅಂದ್ರೆ 1, 2ಕ್ಕೆ 2 ಬಂತು. ಇವೆಲ್ಲ ಈ 3 ನೋಡಿದ್ರೆ ಇದು 8³ ಐತಿ, ಇದು 5³ ಐತಿ, ಇದು 6³ ಐತಿ, ಇದು 4³ ಐತಿ, 5³ 6³ ಇಲ್ಲಿ ಬರೋದು 3³ ಬರಬೇಕಾಗಿತ್ತು, 27 ಬರೋಕ್ಕಾಗಿತ್ತು. ಇಲ್ಲಿ 27 ಇದರೊಳಗೆ -5 ಬಂದದಂದ್ರೆ ಈ ಕಡೆ 3, ಆ ಕಡೆ ಒಂದು 4 + 5 ಬಂದೈತೆ. ಅದು ಆನ್ಸರ್ ಇಲ್ಲಿ 4 ಬರಬೇಕಾಗಿತ್ತು. ಇಲ್ಲಿ ನೆಕ್ಸ್ಟ್ 14 ಅದ, 4 ಆಗೈತಿ. ಇಲ್ಲಿದು ಗೊತ್ತಿಲ್ಲ, ಇದು ಎಷ್ಟಾಗೈತೆ? 3 ಹೋಯ್ತು ಅಂದ್ರೆ 1, 4 ಹೋಯ್ತು ಅಂತ 21 ಆಗೈತಿ. 21 ಆಗೈತೆ. ಇಲ್ಲ 3 ಹೋಯ್ತು ಅಂದ್ರೆ 5, 25 ಆಗೈತಿ. ಇದ್ರಾಗ 8 ಹೋಯ್ತು ಅಂದ್ರೆ 4, 6 8 ಹೋಯ್ತು ಅಂದ್ರೆ 6 ಹೋಯ್ತು ಅಂದ್ರೆ 336. ಇದು 6 ಸ್ಕ್ವೇರ್ ಅದ, ಇದು 5 ಸ್ಕ್ವೇರ್ ಅದ, ಇದು 2 ಸ್ಕ್ವೇರ್ ಅದ, ಮಧ್ಯೆ 3 ಸ್ಕ್ವೇರ್ 4 ಸ್ಕ್ವೇರ್ ಬೇಕು. ಇದು 3 ಸ್ಕ್ವೇರ್ ಅಂದರೆ 9 ಅಂದರೆ 27 ಆನ್ಸರ್. ಇದು 18ರಲ್ಲಿ 9 ಸೇರಿಸಿ 27. ನೆಕ್ಸ್ಟ್ ಕ್ವಶನ್ 4 ಅದ, ಇದು 8 ಅನ್ಸದ, ಮಲ್ಟಿಪ್ಲಿಕೇಶನ್ ಸೀರೀಸ್ ಅನ್ಸದ. ಇಂಟು 2 + 2 ಐತಿ, ಇಂಟು 2 + 2 ಇಂಟು 2 + 2. ಇಲ್ಲಿ ಕೂಡ ಇಂಟು 2 + 2 ಆಗುತ್ತೆ. 46 ಇಂಟು 2 + 2, 46 ಇಂಟು 2 ಅಂದರೆ 92 ಆಯಿತು, +2 ಅಂದರೆ 94 ಆಗ್ಬೇಕು ಆನ್ಸರ್. ಐತ್ಲ? ಐತ್ಲ 94. ನೆಕ್ಸ್ಟ್ ಕ್ವಶನ್ 56 ಅದ, ಇದ್ರದ್ದು 0.5 ಸೀರೀಸ್ ಐತಿ. ಇದು /2 ಆಗೈತಿ, ಇಂಟು 1 ಇದು ಇಂಟು 0.5 ಇಂಟು 1 ಇಂಟು 1.5 ಇಂಟು 2 ಇಂಟು 2.5 ಆಗಬೇಕು. 84 ಇಂಟು 2.5 ಅಂದರೆ 5/2, 2 4 2 2 42 ಇಲ್ಲಿ ಅಂದರೆ 1 210 ಆಗುತ್ತೆ. 210 ಆನ್ಸರ್ ಇದ್ರದ್ದು. ಓಕೆ, ಇದೆಲ್ಲ ಆಯಿತಾ. ಇವಾಗ ವಾಪಸ್ ನಾವು ಇದಕ್ಕೆ ಬರೋಣ. ಓಕೆ, ಇದರಲ್ಲಿ ಏನೈತಿ, ಒಂದು ಟೇಬಲ್ ಕೊಟ್ಟನ. ಅದರಲ್ಲಿ ಡಿಫ್ರೆಂಟ್ ಶಾಪ್ಸ್ ಅದಾವೆ. ಶಾಪ್ಸಲ್ಲಿ ಟೋಟಲ್ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರ್ಡ್, ಆಮೇಲೆ ಟೋಟಲ್ ಲ್ಯಾಪ್ಟಾಪ್ ಸೋಲ್ಡ್ ಐತಿ. ಮ್ಯಾನುಫ್ಯಾಕ್ಚರ್ಡ್ ಇರೋದು ಇದು ಐತಿ. ಮ್ಯಾನುಫ್ಯಾಕ್ಚರ್ಡ್ ಇಲ್ಲಿ ಎಷ್ಟು ಅದ? 360. 1 ಡಿಜಿಟ್ ಅಂದ್ರೆ 10 ಐತಲ್ಲ, 360 ಅದಾವ. ಇಲ್ಲಿ ಎಷ್ಟು ಅದ? 250 60 70 80 280 ಐತಿ. ಇಲ್ಲಿ ಇದರಲ್ಲಿ ಎಷ್ಟಾಗೈತೆ? 340. ಇಲ್ಲಿ ಎಷ್ಟದ? 300. ಇದು ಎಷ್ಟೈತಿ? 350 ಐತಾ? 60 70 80 380 ಐತಿ. ಇದು ಇವು ನೋಡೋಣ. ಈಗ 260 ಐತಿ. ಇದೆಷ್ಟದ? 160 ಅದ. ಇದೆಷ್ಟದ? 250 ಅದ. ಇದೆಷ್ಟದ? 180 ಅದ. ಇದೆಷ್ಟದ? 240 ಅದ. ಇವೆರಡರದ ಮಧ್ಯದ ಡಿಫ್ರೆನ್ಸ್ ಟೋಟಲ್ ಲ್ಯಾಪ್ಟಾಪ್ ಸೋಲ್ಡ್ ಐತೆ, ಇದು ಟೋಟಲ್ ಅನ್ಸೋಲ್ಡ್ ಬರ್ತವೆ. ಇದರ ಡಿಫ್ರೆನ್ಸ್ ತೊಗೊಂಡ್ರೆ ಇದು ಕರೆಕ್ಟ್ ಐತಿಲ್ಲ. 340 50 60 70 80 ಕರೆಕ್ಟ್ ಐತಿ. 60 70 80 ಕರೆಕ್ಟ್ ಐತಿ. ಕರೆಕ್ಟ್ ಅದ. 340 ಕರೆಕ್ಟ್ ಅದ. 280 ಕರೆಕ್ಟ್ ಅದ, ಅದು ಕರೆಕ್ಟ್ ಅದ.
ಇವು ವ್ಯಾಲ್ಯೂ ಕರೆಕ್ಟ್ ಇದ್ದಾವೆ ಮುಂದೆ ಬಿಡ್ಸೋಕೆ ಈಸಿ ಆಗುತ್ತೆ. ಕ್ವಶನ್ ನೋಡೋಣ ಇವಾಗ ಏನಾಗುತ್ತೆ. ದ ಟೋಟಲ್ ನಂಬರ್ ಆಫ್ ಲ್ಯಾಪ್ಟಾಪ್ ಸೋಲ್ಡ್ ಇನ್ ಬೋತ್ ಬಿ ಆ್ಯಂಡ್ ಡಿ. ಸೋಲ್ಡ್ ಇದೆ ಐತಲ್ಲ, ಇದು ಸೋಲ್ಡ್. ಇದು ಬಿ ಆ್ಯಂಡ್ ಡಿ ಒಳಗೆ ಸೆಲ್ ಆಗಿರೋ ಲ್ಯಾಪ್ಟಾಪ್ಗಳು. ಬಿ ಇಲ್ಲಿ ಐತಿ, ಬಿ ಒಳಗೆ ಸೆಲ್ ಆಗಿರೋದು 160 ಪ್ಲಸ್ ಡಿ ಒಳಗೆ ಸೆಲ್ ಆಗಿರೋದು 180. 220 ಆಯಿತು, 240 340 ಸೆಲ್ ಆಗ್ಯಾವ. 340 ಸೆಲ್ ಆಗ್ಯಾವು. ವಾಟ್ ಪರ್ಸೆಂಟ್ ಮೋರ್ ದೆನ್ ದ ಟೋಟಲ್ ಲ್ಯಾಪ್ಟಾಪ್ಸ್ ಅನ್ಸೋಲ್ಡ್ ಇನ್ ಡಿ ಆ್ಯಂಡ್ ಇ. ಡಿ ಆ್ಯಂಡ್ ಇ ಒಳಗೆ ಅನ್ಸೋಲ್ಡ್. ಡಿ ಒಳಗೆ ಎಲ್ಲೈತಿ, ಡಿ ಇಲ್ಲೈತಿ. ಡಿದಾಗ ಅನ್ಸೋಲ್ಡ್ ಎಷ್ಟು? ಇದು 300, 180 ಆಯ್ತು, 120 ಅನ್ಸೋಲ್ಡ್ ಅದಾವ. 120 ಡಿ ಇ ಒಳಗೆ ಅನ್ಸೋಲ್ಡ್ ಎಷ್ಟು ಅದಾವ? 240 ಹೋಯ್ತು ಅಂದ್ರೆ ಇದ್ರೊಳಗೆ 40 ಹೋಯ್ತು, 140 ಅನ್ಸೋಲ್ಡ್ ಅದಾವ. ಇದರಲ್ಲಿ 140 ಅನ್ಸೋಲ್ಡ್ ಅದಾವ ಅಂದ್ರೆ 260 ಆಯಿತು. 260 ಆಯಿತು. ಮಿಸ್ಟೇಕ್ ಆಯಿತಾ? The total number of laptops sold in B and D together is how much percent more than how much percent more than ಅಂದರೆ ಇದರ 40 80 ಡಿವೈಡ್ ಬೈ 260 260 ಆಗುತ್ತಾ ಇದು? Total number of laptops sold in shop B and D together is B and D ದಾಗ ಟೋಟಲ್ ಶಾಪ್ ಲ್ಯಾಪ್ಟಾಪ್ ಸೋಲ್ಡ್. ಡಿ ಇಲ್ಲದ, ಬಿ ಇಲ್ಲದ. ಬಿ ದಾಗ ಸೋಲ್ಡ್ 160 ಅದಾವ, 340 ಕರೆಕ್ಟ್ ಆಯಿತು. ಮೋರ್ ದ್ಯಾನ್ ದ ಟೋಟಲ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಅನ್ಸೋಲ್ಡ್ ಇನ್ ಡಿ ಆ್ಯಂಡ್ ಇ. ಡಿ ಇಲ್ಲೈತಲ್ಲ, ಇದರ 120. ಇದಾಗ ಇದು 380 ಐತಿ, ಇದು 240 ಐತಿ. ಅಂದ್ರೆ 40 ಹೋಯಿತು, 40 ಉಳಿತು, 2 ಆಯಿತು, 140 ಅದು 141 216 ಐತಿ. ಕರೆಕ್ಟ್ ಐತಿ. 260 ಅಂದರೆ ಈಗ 40 40 18 ಆಗುತ್ತೆ. ಇಂಟು 100 ಆಗಬೇಕು. 00 ಹೋಯ್ತು, 800 ಆಯಿತು. ಬಿ ಆ್ಯಂಡ್ ಡಿ 100 100 200 340. ನಿಯರ್ಲಿ 4 ಟೈಮ್ಸ್ ಆಗುತ್ತೆ. ನಿಯರ್ಲಿ 4 ಟೈಮ್ಸ್ ಐತೆ. ಆನ್ಸರ್ 40 ಇದು. ಇದು ನೋಡೋಣ ಆಮೇಲೆ ಏನು ಮಿಸ್ಟೇಕ್ ಆಗೈತೆ ಅಂತ. ಇನ್ ಶಾಪ್ ಸಿ ದ ರೇಷಿಯೋ ಆಫ್ ನಂಬರ್ ಆಫ್ ಆ್ಯಪಲ್ ಲ್ಯಾಪ್ಟಾಪ್ಸ್ ಸೋಲ್ಡ್. ಈ ಥರ ಲೆಂತ್ ಇರೋದು ಸ್ಕಿಪ್ ಮಾಡೋದು, ಮೊದಲೇ ಸಣ್ಣದು ಮಾಡೋದು. ಫೈಂಡ್ ದ ರೇಷಿಯೋ ಆಫ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಶಾಪ್ ಬಿ ಟು ದ ಸಮ್ ಆಫ್ ದ ನಂಬರ್ ಆಫ್ ಲ್ಯಾಪ್ಟಾಪ್ ಅನ್ಸೋಲ್ಡ್ ಬೈ ಶಾಪ್ ಬಿ ಆ್ಯಂಡ್ ಸಿ. ಮ್ಯಾನುಫ್ಯಾಕ್ಚರ್ಡ್ ಶಾಪ್ ಬಿ ಎಷ್ಟು ಅದಾವ? ಶಾಪ್ ಬಿ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು 280. ಆಮೇಲೆ ಅನ್ಸೋಲ್ಡ್ ಬೈ ಬಿ ಆ್ಯಂಡ್ ಸಿ. ಬಿದಾಗ ಅನ್ಸೋಲ್ಡ್ ಎಷ್ಟು ಅದಾವ? 160 ಐತೆ ಅಂದ್ರೆ 120 ಅನ್ಸೋಲ್ಡ್ ಅದಾವ. ಸಿದಾಗ ಎಷ್ಟು ಅದಾವ ಅನ್ಸೋಲ್ಡ್? ಈ ಕಡೆ ಅದು 50 ಅಥವಾ 90 ಅನ್ಸೋಲ್ಡ್ ಅದಾವ. ಇದೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 210 0 ಆಯಿತು. 7 4 7 3 4:3. ನೆಕ್ಸ್ಟ್ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಅನ್ಸೋಲ್ಡ್ ಫ್ರಮ್ ಶಾಪ್ ಎ ಟು ಸಿ. ಎ ಟು ಸಿ ಅನ್ಸೋಲ್ಡ್ ಲ್ಯಾಪ್ಟಾಪ್ಸ್. ಎ ಟು ಸಿ ಅನ್ಸೋಲ್ಡ್ ಲ್ಯಾಪ್ಟಾಪ್ಸ್ ಅಲ್ಲ. ಎ ಟು ಸಿ ಅನ್ಸೋಲ್ಡ್ ಇಲ್ಲಿ ಎಷ್ಟು ಅದಾವ? 100 ಅನ್ಸೋಲ್ಡ್ ಅದಾವ. ಇಲ್ಲಿ ಎಷ್ಟು ಅದಾವ? 120 ಅನ್ಸೋಲ್ಡ್ ಅದಾವ. ಇಲ್ಲಿ ಎಷ್ಟು ಅದಾವ? 90 ಅನ್ಸೋಲ್ಡ್ ಅದಾವ. ಇದು ಎಷ್ಟಾಗುತ್ತೆ? 100 200 310 ಆಗುತ್ತೆ. 310 ಅಂಡ್ ಟುಗೆದರ್ ದ ಲ್ಯಾಪ್ಟಾಪ್ ಸೋಲ್ಡ್ ಬೈ ಇ. ಸೋಲ್ಡ್ ಬೈ ಇ ಎಷ್ಟು ಅದಾವ? 240 ಹೋಯ್ತು ಅಂದರೆ ಎಷ್ಟು ಬರುತ್ತೆ? 70. ನೆಕ್ಸ್ಟ್ ದ ನಂಬರ್ ಆಫ್ ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಶಾಪ್ ಡಿ ಈಸ್ ಇನ್ 2025. 2025 ಆಮೇಲೆ ಕೊಟ್ಟಿರೋ ಗ್ರಾಫಲ್ಲಿ 2024 ಐತಿ. ಇದು ಎಷ್ಟದು? 40% ಮೂರ್ ಅದಂದರೆ ಇದು 75 ಆಗುತ್ತೆ. ಫೈಂಡ್ ದ ಆವ್ರೇಜ್ ನಂಬರ್ ಆಫ್ ಲ್ಯಾಪ್ಟಾಪ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಶಾಪ್ ಡಿ 2024 ಮತ್ತು 25 ಎರಡು. 24 ಡಿದಾಗ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗ್ಯಾವ? ಡಿದಾಗ 300 ಅದ. 5 6 30 60 42 420. ಇದು 300. ಇವೆರಡು ಅಂದರೆ ಇದು 150, ಇದು 210. ಇವೆರಡು ಸೇರಿಸಿ ಕೇಳಿರೋದು 360 ಆಯಿತು ಆನ್ಸರ್. ನೆಕ್ಸ್ಟ್ ಕ್ವಶನ್ ಇದು ಐತಲ್ಲ, ಇದು ಸಾಲ್ವ್ ಮಾಡೋಣ. ಟೈಮ್ ಇಲ್ಲ.
ಡೈರೆಕ್ಟ್ ಕ್ವಶನ್ ಓದೋಣ. Find the number of boys who participate in the sport competition in R and T together. Boys R and T together. R ಒಳಗೆ ಬಾಯ್ಸ್ ಎಷ್ಟು ಅದರ 50% ಅಂದರೆ 256, ಇದು 260 ಬಾಯ್ಸ್. ಆಮೇಲೆ ಟೀದಾಗ ಬಾಯ್ಸ್ ಎಷ್ಟು ಅದರ, ಟೀದಾಗ ಬಾಯ್ಸ್ 45% ಅಂತಂದರೆ 980 ಬಾಯ್ಸ್. ಇದು ಆರು, ಇದು ಟೀದ ಬಾಯ್ಸ್ ಆಯಿತು, 180 ಬಾಯ್ಸ್. ಆ್ಯಂಡ್ T together. Who girl in the sports competition in school P and S. Girls P and S. P the girls ಎಷ್ಟು ಅದರ, ಇದ್ರದ್ದು ಇದು 180 ತೆಗಿಬೇಕಲ್ಲ, ಇದರಲ್ಲಿ 320 ಆಗುತ್ತೆ. ಇಲ್ಲಿ ಬಾಯ್ಸ್ 320 ಬಾಯ್ಸ್, ಇಲ್ಲಿ ಗರ್ಲ್ಸ್ 180 ಆಗುತ್ತೆ. ಆಮೇಲೆ ಪಿದಾಗ ಎಸ್ದ ಗರ್ಲ್ಸ್ ಎಷ್ಟು ಅದರ, ಎಸ್ ಇಲ್ಲೈತೆ 25% ಅಂದ್ರೆ 90, 270 ಆಯಿತು. 270, ಇದು 80, 540, 3 ಅಂತಲೇ 3 16:9 ಬಂತಿರುತ್ತೆ ಆನ್ಸರ್. ಇಫ್ ದ ಆವ್ರೇಜ್ ನಂಬರ್ ಆಫ್ ಬಾಯ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್, ಓಕೆ ಇದು ಕಂಪ್ಲೀಟ್ ಆಯಿತಾ. 17T ಐತಿ. ಫೈಂಡ್ ದ ವ್ಯಾಲ್ಯೂ ಆಫ್ T. Q and S 17T. ಓಕೆ ನೋಡ ಎಷ್ಟೆಷ್ಟು ಆಯ್ತು ಅಂತೇಳಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳೋದ್ರಲ್ಲಿ ಸ್ವಲ್ಪ ಟೈಮ್ ಹೋಗಿರುತ್ತೆ. ನೀವು ಸ್ವಂತ ಬಿಡ್ಸೋಕೆ ಹೋದರೆ ಒಂದು ಸ್ವಲ್ಪ ಈಸಿಯಾಗಿ ಬಿಡಿಸ್ಬೋದು. ಓಕೆ, ಸ್ಕೋರ್ ನೋಡ್ಬೋದು. ಇಲ್ಲಿ 2 ಇನ್ಕರೆಕ್ಟ್ ಆಗಿವೆ. 2 ಇನ್ಕರೆಕ್ಟ್ ಯಾವುದಾಯ್ತು, ಇನ್ಕರೆಕ್ಟ್ ನೋಡ್ಬೋದು. ಇಲ್ಲಿ ರೀಸ್ನಿಂಗಲ್ಲಿ 2 ರಾಂಗ್ ಆಗ್ಯಾವು. ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ಯಾವುದೂ ರಾಂಗ್ ಆಗಿಲ್ಲ, 0 ರಾಂಗ್ ಆಗಿದೆ. ರೀಸನಿಂಗಲ್ಲಿ 2 ರಾಂಗ್ ಆಗಿದೆ. ಯಾವುದು 2 ರಾಂಗ್ ಆಗಿದೆ, ಇದು ಅನಲೈಸಿಸ್ ನೆಕ್ಸ್ಟ್ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ. ಇದರ ಅನಲೈಸಿಸ್ ಇವತ್ತು 4 ಗಂಟೆಗೆ ಈ ಪೇಪರ್ ಪೂರ್ತಿ ಅನಲೈಸಿಸ್ ಮಾಡಲಾಗುತ್ತೆ. ಇದು ನೋಡೋಣ ಅನ್ಸುತ್ತೆ ಯಾವುದು ರಾಂಗ್ ಆಗಿದೆ ಅಂತ. 58.8 ಅಂದರೆ 59 ಬಂದಿದೆ. ನಿಮ್ಮ ಕಟಾಪು 60 ಮಟ್ಟ ಇರುತ್ತೆ, ಬಟ್ ಇದು ನಾರ್ಮಲ್ ರಾ ಸ್ಕೋರ್. ಇದು ಅದು ಕಟಾಪ್ ಬರೋದು ನಿಮ್ಮದು ನಾರ್ಮಲೈಸೇಷನ್ ಆದ ನಂತರ ಬರೋ ಕಟಾಪ್ ಅದು. ಓಕೆ, ರಾಂಗ್ ಆಗಿರೋದು ಓಕೆ ಇದರಲ್ಲಿ ರಾಂಗ್ ಆಗಿದೆ. ಸೆಲೆಕ್ಷನ್ ಕ್ವೆಶನಲ್ಲಿ ಇದೊಂದು ರಾಂಗ್ ಆಗಿದೆ, ಬಿಟ್ಟರೆ ಇದೊಂದು ಡೆಸಿಗ್ನೇಷನಲ್ಲಿ ಹಾಕುವಾಗ ರಾಂಗ್ ಆಗಿದೆ ಅನಿಸುತ್ತೆ ಕ್ವೆಶನ್. ಇದು ಬಿಡಿಸಿದ್ವಿ ನಾವು, ಕರೆಕ್ಟಾಗಿ ಬಿಡಿಸಿದ್ವಿ. ಸೆಲೆಕ್ಟ್ ಮಾಡೋಕೆ ರಾಂಗ್ ಆಗಿರುತ್ತೆ. ಅದೇ ಸ್ವಲ್ಪ ಗಡಿಬಿಡಿಯಲ್ಲಿ ಈ ರೀತಿ ರಾಂಗ್ ಆಗ್ತವೆ. ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತೊಗೊಳತ್ತೆ ನನಗೆ. ಓಕೆ, ಈ ಪೇಪರಲ್ಲಿ ನೀವು ಆರಾಮ್ 60 ತನಕ ಸ್ಕೋರ್ ಮಾಡ್ಬೋದು. ನಿಮ್ಮ ಮಾರ್ಕಲ್ಲಿ 55 ಮಟ್ಟ ಬರ್ತಿತ್ತು ಅಂದರೆ ಅದು ಬೆಸ್ಟ್ ಸ್ಕೋರ್ ನಿಮ್ಮದು. 50ದಿಂದ 55 ಮಟ್ಟ ಯಾವುದೇ ಸ್ಕೋರಲ್ಲಿ ಅದು ಬೆಸ್ಟ್ ಸ್ಕೋರ್ ಮಾರ್ಕಲ್ಲಿ ಬರ್ತಿತ್ತು ಅಂತಂದರೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಈ ಮುಂದಿನ ವಿಡಿಯೋದಲ್ಲಿ ನಾವು ಪಜಲ್ಗಳನ್ನು ನೋಡೋಣ. 30 ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ 30 ವಿಡಿಯೋಗಳು, ಅಂದರೆ 30 ಪಜಲ್ದು ಒಂದೇ ವಿಡಿಯೋದಲ್ಲಿ ಹಾಕಲಾಗುತ್ತೆ. ಆಮೇಲೆ ಇವತ್ತು ಈವ್ನಿಂಗ್ ಈ ಪೇಪರ್ ಕೆಲವೊಂದು ಕ್ವಶನ್ಸ್ಗಳು ಯಾವ್ಯಾವ ಬಿಟ್ಟಿದ್ದೀವಲ್ಲ ಆ ಕ್ವಶನ್ಸ್ಗಳು ಅನಲೈಸಿಸ್ ಮಾಡಲಾಗುತ್ತೆ. ಓಕೆ, ಥ್ಯಾಂಕ್ ಯು.